ಅಲ್ಲಿ ಧ್ಯಾನದಿಂದ ಆಗುವ ಪರಿಣಾಮಗಳು ಮನಸ್ಸು ಅಂತಿದೆ. ಆ ಮನಸ್ಸಿನಾಗೆ ಹೊರಬಾಗಲೇ ಮೆದುಳು. ಅದರಿಂದ ನಾನು ಮೊದಲು ಮೆದುಳಿನ ಬಗ್ಗೆ ತೆಗೆದುಕೊಳ್ತೀನಿ. ಅದರ ಜೊತೆಯಲ್ಲಿ ಮನಸ್ಸು ಸೇರಿಕೊಳ್ಳುತ್ತೆ. ಯಾಕೆ ಅಂತಂದರೆ ನಾವು ಸ್ಥೂಲವಾಗಿ ಧ್ಯಾನ ಮಾಡೋಕ್ಕೆ ಕೂತ್ಕೊಂಡಾಗ ನಮ್ಮ ಮೆದುಳಿನ ಮೇಲೇ ಪರಿಣಾಮ ಬೀರೋದು. ಆನಂತರ ಮನಸ್ಸಿನ ನಮ್ಗೆ ಗೊತ್ತಾಗೋದಿಲ್ಲ ಮನಸ್ಸು ಹೇಗೆ ಆಗ್ತಿದೆ ಅಂತ. ಆದರೆ ಮೆದುಳಿನಲ್ಲಿ ಏನಾಗುತ್ತೆ ಅಂತಕ್ಕಂಥ ಅರಿವು ನಮಗೆ ಉಂಟಾಗತ್ತೆ. ಆದ್ದರಿಂದ ಮೆದುಳಿನ ಮೇಲೆ ಏನು ಪರಿಣಾಮ ಬೀರುತ್ತೆ ಇದ್ರ ಬಗ್ಗೆ, ಮನಸ್ಸು ಬಗ್ಗೆ ಬೇಕಾದ ಸೈಕ್ಯಾಟ್ರಿಸ್ಟ್ ಹೇಳಿದ್ದಾರೆ. ಹಾಗೆ ಮೆದುಳಿನ ವಿಚಾರದಲ್ಲಿ ಬೇಕಾದಷ್ಟು ರಿಸರ್ಚು, ಸಂಶೋಧನೆಗಳು ನಡೆದಿದೆ. ಒಬ್ಬ ದೊಡ್ಡ ಮೆದುಳಿನ ವಿಜ್ಞಾನಿ ರಿಚರ್ಡ್ ಎಂ ರಸ್ಟಾಕ್ ಅನ್ನೋರು ಬ್ರೈನ್, ಅವರು ಮೆದುಳಿನ ವಿಜ್ಞಾನಿ. ಆ ಮೆದುಳಿನ ಬಗ್ಗೆ ಸಂಶೋಧನೆ ಮಾಡಿ ಆ ಗ್ರಂಥದಲ್ಲಿ ಮೆದುಳಿಗೆ ಏನೇನು ಸಾಮರ್ಥ್ಯ ಇದೆ, ನಾವು ತಿಳ್ಕೊಳ್ಳದೆ ಇರ್ತಕ್ಕಂಥ ಶಕ್ತಿಗಳು ಏನಿದೆ ಅಂತ ಹೊರಗಡಿಸಿದ್ದಾರೆ, ಅದು ತಿಳಿಸಿದ್ದಾರೆ. ಇದು ನೆನ್ನೆ ಮೊನ್ನೆದಲ್ಲ, ಸುಮಾರು ಒಂದು 40-50 ವರ್ಷಗಳಿಂದ ಮೆದುಳಿನ ಮೇಲೆ ಸಂಶೋಧನೆ ಮಾಡಿ ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರಗಳನ್ನು ಈ ವಿಜ್ಞಾನಿ ನಮಗೆ ರಹಸ್ಯಗಳನ್ನು ಬೆಳಕಿಗೆ ತಂದಿದ್ದಾರೆ. ಏನಪ್ಪ ಅಂತಂದರೆ, ಎಲ್ರಿಗೂ ಗೊತ್ತಿರೋ ಹಾಗೆ ಮೆದುಳಿದೆ, ಯೋಚನೆ ಮಾಡ್ತೀವಿ, ನೋಡ್ತೀವಿ ಅಂತ. ಅದಲ್ಲದೆ ಮೆದುಳಿನಲ್ಲಿ ಕೆಲವು ಗ್ರಂಥಿಗಳಿದ್ದಾವೆ. ಅಂದರೆ ವಿಜ್ಞಾನ ಓದೋರು ಗೊತ್ತು, ಪಿಟ್ಯುಟರಿ ಪೈನಿಯಲ್ ಬಾಡಿ ಅಂತ ಕೂಡ ಹೇಳ್ತೀವಿ. ಅವು ಎಷ್ಟು ಬೇಕೋ ಭೌತಿಕ ಕೆಲಸಕ್ಕೆ ಅಷ್ಟು ಪ್ರಯೋಗ ಆಗ್ತಿದೆ. ಅವುಗಳನ್ನು ಎಬ್ಬಿಸಿದರೆ ಅದರಲ್ಲಿ ಅಡಕವಾಗಿರ್ತಕ್ಕಂಥ ಗುಪ್ತ ಶಕ್ತಿಗಳು ಹೊರಬಂದು ನಾವು ಈ ಭೂಲೋಕದಲ್ಲಿ ಇದ್ಕೊಂಡು ಈ ಸ್ಥೂಲ ಲೋಕದಲ್ಲಿ ಎಚ್ಚರವಾಗಿ ಇದ್ಕೊಂಡು ಇನ್ನು ಸೂಕ್ಷ್ಮ ಲೋಕಗಳಲ್ಲಿ ಏನೇನು ನಡೆಯುತ್ತೆ ಅಂತಕ್ಕಂಥದ್ದು ತಿಳಿಯುವ ಶಕ್ತಿ ನಮ್ಮ ಮೆದುಳಿಗಿದೆ. ನಮ್ಮ ಕಣ್ಣಿದೆ, ಏನು ಕಾಣುತ್ತೋ ಅದು ನೋಡ್ತೀವಿ. ಕಣ್ಣಿಗೆ ಕಾಣದೇ ಇರೋ ವಿಚಾರವನ್ನು, ಕಿವಿಗೆ ಕೇಳಿಸ್ದೇ ಇರೋ ಶಬ್ದಗಳನ್ನು ಗ್ರಹಿಸುವ ಶಕ್ತಿ ನಮ್ಮ ಮೆದುಳಿಗಿದೆ. ಆ ರೀತಿ ಮೆದುಳು ಸೂಕ್ಷ್ಮ ಲೋಕಗಳಲ್ಲಿ ನಡೀತಕ್ಕಂಥ ವಿಷಯಗಳನ್ನು ತಿಳ್ಕೊಳ್ಬೇಕಾದ್ರೆ ಆ ಮೆದುಳಿನಲ್ಲಿರ್ತಕ್ಕಂಥ ಕೆಲವು ಗ್ರಂಥಿಗಳು ಉದ್ದೀಪನಗೊಳ್ಬೇಕು. ಆಗ ಆ ಸುಪ್ತ ಶಕ್ತಿಗಳು ಹೊರಗಡೆಗೆ ಬರುತ್ತೆ. ಈ ರೀತಿ ಮಾಡಬೇಕಾದ್ರೆ ಸುಪ್ತ ಶಕ್ತಿಗಳು, ನಮ್ಮ ಮೆದುಳಲ್ಲಿರ್ತಕ್ಕಂಥ ಸುಪ್ತ ಶಕ್ತಿಗಳು ಹೊರಬರಬೇಕಾದ್ರೆ ನಾವು ಏನು ಮಾಡಬೇಕು ಅಂತಂದರೆ ಧ್ಯಾನ ಇದಕ್ಕೆ ಸಹಾಯ ಮಾಡುತ್ತೆ. ಯಾರು ನಿಜವಾದ ರೀತಿಯಲ್ಲಿ ನಮ್ಮ ಮೆದುಳಿನ ಮೇಲೆ ಆಗ್ತಕ್ಕಂಥ ಪರಿಣಾಮವನ್ನು ಗಮನಿಸಿ ಅದರಲ್ಲಾಗುವ ಬದಲಾವಣೆಯನ್ನು ಕಂಡುಹಿಡ್ಕೊಂಡು ಸೂಕ್ಷ್ಮ ಲೋಕಗಳಲ್ಲಿ ಇರೋ ವಿಚಾರವನ್ನು, ಈಗ ನಾನು ಎಚ್ಚರವಾಗಿದ್ದೀನಿ, ಅಲ್ಲೇನು ನಡೀತಾ ಇದೆ, ಅಲ್ಲಿ ಯಾರು ಬಂದಿದ್ದಾರೆ, ಈಗ ಈ ಸಭೆಗೆ ಅದೃಶ್ಯ ಆತ್ಮರುಗಳು ಬಂದು ಕೂತ್ಕೊಂಡಿದ್ದಾರೆ, ಬೇಕಾದಷ್ಟು ಜನ ಬಂದಿರ್ತಾರೆ, ಆದರೆ ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ. ಆದರೆ ಯಾರ ಮೆದುಳು ಎಚ್ಚೆತ್ಕೊಂಡಿದೆಯೋ ಅಂಥ ದೃಶ್ಯಗಳನ್ನು, ಅಂಥ ವಿಚಾರಗಳನ್ನು ತಿಳ್ಕೊಳ್ಳೋ ಶಕ್ತಿ ನಮ್ಮ ಮೆದುಳಿಗೆ ಇದೆ. ಅದಕ್ಕಾಗಿ ಏನು ಮಾಡಬೇಕು, ನಾವೇನು ಮಾಡಬೇಕು? ಆ ರೀತಿ ಮಾಡಬೇಕಾದ್ರೆ ಅವ್ರು ಹೇಳ್ತಾರೆ, ಸೂಕ್ಷ್ಮ ಲೋಕದ ಭಾವನೆಗಳನ್ನು ಮತ್ತು ಯೋಚನೆಗಳನ್ನು ನಾವು ಪರಿಶುದ್ಧ ಮಾಡಿಕೊಂಡ್ರೆ, ನಮ್ಮ ಯೋಚನೆ ಭಾವನೆಗಳನ್ನ ಪರಿಶುದ್ಧ ಮಾಡಿಕೊಂಡು ಮತ್ತು ನಮ್ಮ ದೈನಂದಿನ ಜೀವನ ಬಹಳ ಪರಿಶುದ್ಧವಾಗಿ ನಡೆದರೆ ಆಗ ನಮ್ಮ ದೇಹದಲ್ಲಿ ಒಂದು ಶಕ್ತಿ ಇದೆ, ಕುಂಡಲಿನಿ ಶಕ್ತಿ ಅಂತ. ಈ ಬೆನ್ನುಮೂಳೆ ಹಿಂಭಾಗದಲ್ಲಿ ಒಂದು ಮೂಲಾಧಾರ ಚಕ್ರಗಳಿದ್ದಾವೆ. ಅದರ ಅಡಿಯಲ್ಲಿ ಸರ್ಪದಂತೆ ಆ ಕುಂಡಲಿನಿ ತೆಕ್ಕೆ ಹಾಕ್ಕೊಂಡು ಅಲ್ಲಿ ಮಲಗಿದೆ. ಯಾವಾಗ ನಮ್ಮಲ್ಲಿ ಈ ಸೂಕ್ಷ್ಮ ಶಕ್ತಿ, ಸುಪ್ತ ಶಕ್ತಿಗಳು ಎಚ್ಚರಗೊಳ್ಳುತ್ತೋ ಆಗ ಈ ಕುಂಡಲಿನಿ ಶಕ್ತಿ ಮೇಲಕ್ಕೆ ಎದ್ದು ಈ ಸುಷುಮ್ನ ನಾಡಿ ಅಂತ ಹೇಳ್ತೀವಿ, ಮಧ್ಯದಲ್ಲಿ ಬರುತ್ತೆ. ಬೆನ್ನುಮೂಳೆಯ ಒಳಗಡೆ ಒಂದು ನಾಡಿ ಇದೆ. ಬೆನ್ನುಮೂಳೆಯ ಆ ಕಡೆ ಇಡ ಮತ್ತು ಪಿಂಗಳ ಅಂತ ಹೇಳ್ತೀವಿ, ಮಧ್ಯದಲ್ಲಿ ಸುಷುಮ್ನ ನಾಡಿ. ಆ ಸುಷುಮ್ನ ನಾಡಿಯಲ್ಲಿ ಕುಂಡಲಿನಿ ಶಕ್ತಿ ಮೇಲಕ್ಕೆ ಏರುತ್ತೆ.
ಮೇಲೇರುವುದು ಅಂತಂದರೆ ಅಲ್ಲಿರ್ತಕ್ಕಂಥ ಚಕ್ರಗಳನ್ನೆಲ್ಲನೂ ಅದು ಎಬ್ಬಿಸಿ ಮೆದುಳಿಗೆ ಬಂದಾಗ ಅವರಿಗೆ ಎಲ್ಲ ದೃಶ್ಯಗಳು, ಸೂಕ್ಷ್ಮ ಲೋಕದಲ್ಲಿ ನಡೀತಕ್ಕಂಥ ಘಟನೆಗಳು, ಅಲ್ಲಿ ನಡೆಯತಕ್ಕಂಥ ಯೋಚನೆಗಳು, ಜನರು ಏನು ನಡೆಯುತ್ತೋ ವಸ್ತುಗಳನ್ನು ನೋಡ್ತಕ್ಕಂಥ, ಸೂಕ್ಷ್ಮ ಲೋಕದ ವಸ್ತುಗಳನ್ನು ನೋಡ್ತಕ್ಕಂಥ ಶಕ್ತಿ ಬರುತ್ತೆ. ಇದಕ್ಕೆ ಧ್ಯಾನ ಸಹಾಯ ಮಾಡುತ್ತೆ. ಈ ರೀತಿ ಆದವ್ರಿಗೆ ಎದುರುಗಡೆ ಬಂದಿರತಕ್ಕಂಥವರ ಮನಸ್ಸಿನಲ್ಲಿ ಅವರ ಭಾವನೆಗಳು ಹೇಗಿದೆ ಅಂತ ತಿಳ್ಕೊಳ್ಳೋದಕ್ಕೂ ಸಾಧ್ಯವಾಗುತ್ತೆ. ಈ ರೀತಿ ಏನೋ ನಾಳೆ ಈ ರೀತಿ ಸಂಘಟನೆ ನಡೆಯುತ್ತೆ, ಎಲ್ಲ ಭೂಕಂಪ ಆಗುತ್ತೆ, ಇನ್ನೊಂದು ಕಡೆ ಆಕ್ಸಿಡೆಂಟ್ ಆಗುತ್ತೆ ಅಂತ ಅವರಿಗೆ ಥಾಟ್ಸು ಬರುತ್ತೆ. ಅದಕ್ಕೆ ಟೆಲಿಪತಿ ಅಂತ ಹೇಳ್ತೀವಿ. ನಾಳೆ ಆಗೋದನ್ನು ಇವತ್ತೇ ಅವರು ತಮ್ಮ ಕಣ್ಣಿನ ಮುಂದೆ ನೋಡ್ತಕ್ಕಂಥ ಶಕ್ತಿ ಯಾರಿಗೆ ಈ ಸಾಧನೆ ಮಾಡಿರ್ತಾರೋ ಅವ್ರಿಗೆ ಗೊತ್ತಾಗುತ್ತೆ. ಅದನ್ನು ಟೆಲಿಪತಿ ಅಂತ ಕೂಡ ಕರಿಬಹುದು. ಅಂದರೆ ಇದನ್ನು ನಾವು ಸಿದ್ಧಿಸಬೇಕಾದ್ರೆ ಒಳ್ಳೆಯ ಡಿಸಿಪ್ಲಿನ್ಡ್ ಲೈಫ್ ಬೇಕು. ಅಂದರೆ ಒಳ್ಳೆಯ ಜೀವನವನ್ನು ನಡೆಸಬೇಕು. ಅದಕ್ಕೆ ಸರಿಯಾದ ಧ್ಯಾನ ಬಹಳ ನಮಗೆ ಸಹಾಯ ಮಾಡುತ್ತೆ. ಹಾಗೆ ಜೀವನದಲ್ಲಿ ನಾವು ಬಳಸ್ತಕ್ಕಂಥ ಮನಸ್ಸನ್ನು, ಯೋಚನೆಗಳನ್ನು, ಬಳಸ್ತಕ್ಕಂಥ ಭಾವನೆಗಳನ್ನು ಪರಿಶುದ್ಧವಾಗಿ ಮಾಡಿಕೊಂಡಾಗ ಈ ಕುಂಡಲಿನಿ ಶಕ್ತಿ ಮೇಲೇರಿ ನಮ್ಮ ಮೆದುಳಿನಲ್ಲಿ ಪ್ರಚೋದಿಸಿ ನಮಗೆ ಸುಪ್ತ ಶಕ್ತಿಗಳನ್ನು ಉದ್ದೀಪನ ಮಾಡುತ್ತೆ. ಇದು ಸಾಧಕ ಅಂದರೆ ಬೈ ಫೋರ್ಸ್ ಮಾಡೋಂಗಿಲ್ಲ. ನಾವು ಸುಮ್ಮನೆ ಧ್ಯಾನವನ್ನು ಮಾಡ್ತಾ ಇದ್ದಾಗ ಈ ಶಕ್ತಿಗಳು ನಮಗೆ ಬರುತ್ತೆ. ಆದರೆ ಅಲ್ಲಿ ಎಡವಟ್ಟಾಗತ್ತೆ. ಈ ಶಕ್ತಿಗಳು ಬಂದಾಗ ಅದರ ಹಿಂದೆ ನಾವು ಹೋಗಬಾರ್ದು. ಸಹಜವಾಗಿ ಬಂದಿರತಕ್ಕಂಥದ್ದು ಸಹಜವಾಗಿ ಸ್ವೀಕಾರ ಮಾಡಬೇಕಾಗುತ್ತೆ. ಈ ರೀತಿ ಬಂದವ್ರಿಗೆ ಆ ಸೂಕ್ಷ್ಮ ಲೋಕಗಳಲ್ಲಿ ಯಾವ ವಸ್ತುಗಳನ್ನು, ಘಟನೆಗಳನ್ನು, ಏನು ವಿಚಾರಗಳನ್ನು ನೋಡ್ತಾರೋ ಹೇಗಿದೆಯೋ ಹಾಗೆ ನೋಡುವಂಥ ಶಕ್ತಿ ಅವರಿಗೆ ಬರುತ್ತೆ. ಈಗ ನಾವೇನು ಮಾಡ್ತೀವಿ, ನಮ್ಮ ಮನಸ್ಸು ಹೀಗಿದೆಯೇನೋ ಅಂತ ನಾವೇ ನಮ್ಮ ಪೂರ್ವಕಲ್ಪಿತ ಅಭಿಪ್ರಾಯಗಳಿಂದ ತಿರುಚಿ ನೋಡ್ತೀವಿ. ಇರೋ ಸತ್ಯ ಹೇಗಿದೆಯೋ ಹಾಗೆ ನೋಡೋದಕ್ಕೆ ನಮಗೆ ಬರಲ್ಲ. ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಪರಿಶುದ್ಧವಾದಂಥ ಜೀವನ ಮತ್ತು ನಮ್ಮ ಸ್ಥೂಲ ಪ್ರಜ್ಞೆ ಸೂಕ್ಷ್ಮ ಆಗಬೇಕು, ಪರಿವರ್ತನೆ ಆಗಬೇಕು. ನಮ್ಮ ಮೆದುಳು ಸೂಕ್ಷ್ಮ ಆಗಬೇಕು, ಇಂದ್ರಿಯಗಳು ಸೂಕ್ಷ್ಮ ಆಗಬೇಕು. ಆಗ ಸೂಕ್ಷ್ಮ ಲೋಕದಲ್ಲಿ ಏನಿದೆಯೋ ಅದನ್ನು ನಾವು ಹೇಗಿದೆಯೋ ಹಾಗೆ ಈ ಸ್ಥೂಲ ಮೆದುಳಿಗೆ ನಾವು ನೋಡೋದಕ್ಕೆ ಆಗುತ್ತೆ. ಸಾಧಾರಣ ಯೋಗಿಗಳು, ಇವರು ಕೈವಾರ ನಾರಾಯಣ್ ತಾತ ಆಗಿರ್ಬೋದು, ಒಂದ್ಸಲಿ ಅವರು ಆಶ್ರಮದಲ್ಲಿ ಕೂತ್ಕೊಂಡು ಶಿಷ್ಯರ ಜೊತೆಯಲ್ಲಿ ಮಾತಾಡ್ತಾ ಇದ್ದರೆ ಅವ್ರಿಗೇನೋ ಒಂದು ದೃಶ್ಯ ಕಣ್ಮುಂದೆ ಬರುತ್ತೆ. ತಿರುಪತಿಯಲ್ಲಿ ಜನರು ಹೋಗ್ತಾ ಇದ್ದಾರೆ, ಅಲ್ಲಿ ಅಖಂಡ ಜ್ಯೋತಿ ಬೆಳಗ್ತಾ ಇರುತ್ತೆ, ಅದನ್ನು ಯಾರೋ ಉಳಿಸ್ಬಿಟ್ಟಿದ್ದಾರೆ. ಜನ ಹೋಗೋ ರಶ್ಶಲ್ಲಿ ಆ ದೀಪ ಬಿದ್ದಿದ್ದ ಕೂಡಲೇ ಅಲ್ಲಿರೋ ಕಟ್ಟನ್ನು ಹತ್ಕೊಂಡ್ಬಿಡುತ್ತೆ. ಇವ್ರ ಕಣ್ಣಿಗೆ ಅಲ್ಲಿ ದೂರದಲ್ಲಿ ತಿರುಪತಿಯಲ್ಲಿ ಇವರಿರೋದು ಚಿಂತಾಮಣಿ ಹತ್ರ ಕೈವಾರದಲ್ಲಿ. ಏನೋ ದುರ್ಘಟನೆ ನಡೆದಿದೆಯಲ್ಲ ಅಂತ ಕಣ್ಣು ಮುಚ್ಕೊಂಡು ನೋಡ್ತಾರೆ. ಅವರಿಗೆ ಆ ದೃಶ್ಯ ಆಂತರಿಕವಾಗಿ ಏನೋ ಪ್ರೇರಣೆ ಆಗುತ್ತೆ, ಏನೋ ಅನಿಷ್ಟ ಆಗ್ತಾ ಇದೆ ಒಂದು ಪವಿತ್ರ ಸ್ಥಳದಲ್ಲಿ ಅನ್ನೋದು ಬರುತ್ತೆ. ಇದು ಅವರಿಗೆ ಮುಂದೆ ಆಗ್ತಕ್ಕಂಥ ಆಗಿರುವ ದೃಶ್ಯಗಳನ್ನು ನೋಡುವಂಥ ಶಕ್ತಿ ಅವರಿಗೆ ಹೇಗಿದೆಯೋ ಹಾಗೆ ನೋಡುವಂಥ ಶಕ್ತಿ ಬರುತ್ತೆ. ಇಂಥವ್ರಿಗೆ ಹೆಂಗೆ ಬರುತ್ತೆ ಅಂದರೆ ಅವರ ಕುಂಡಲಿನಿ ಶಕ್ತಿ ಜಾಗೃತವಾಗಿರುತ್ತೆ. ಮೆದುಳಿನವರೆಗೂ ಏರಿ ಅಲ್ಲಿರ್ತಕ್ಕಂಥ ಸುಪ್ತ ಗ್ರಂಥಿಗಳನ್ನೆಲ್ಲ ಉದ್ದೀಪನಗೊಂಡು ಸುಪ್ತ ಶಕ್ತಿಯನ್ನು ಪಡ್ಕೊಂಡಿರ್ತಾರೆ. ಅಂದರೆ ಅವರು ಬಹಳ ಸೂಕ್ಷ್ಮವಾಗಿರ್ತಾರೆ. ಮೆದುಳು ಸೂಕ್ಷ್ಮವಾಗಿದೆ, ಇಂದ್ರಿಯಗಳು ಸೂಕ್ಷ್ಮವಾಗಿದೆ. ನಮ್ಮ ಕಣ್ಣುಗಳಿಗೆ ಒಂದು ದೂರದವರೆಗೂ ನೋಡೋ ಶಕ್ತಿ ಇದೆ. ಎಷ್ಟು ದೂರ ನೋಡ್ಬೋದು, ಒಂದು ಫರ್ಲಾಂಗು ಆದರೂ ಮಸ್ಕಾಗತ್ತೆ. ಇವರು ಎಷ್ಟು ಕಿಲೋಮೀಟ್ರ್ ದೂರದಲ್ಲಿರೋ ಹಾಗೆ ಏನು ನಡೀತೋ ನೋಡುವಂಥ ಶಕ್ತಿ ಬರುತ್ತೆ. ಇದನ್ನೇ ದಿವ್ಯ ದೃಷ್ಟಿ ಅಂತ ಕರಿತೀವಿ. ಹೊರಗಡೆ ದೂರದಲ್ಲಿ ಏನೋ ಒಂದು ಘಟನೆ ಆಗ್ತಿದೆ, ಗಲಭೆ ಆದರೆ ಆಗ ಶಬ್ದ ಇಲ್ಲೇ ಇವ್ರನ್ನ ಕೂತ್ಕೊಂಡು ಕೇಳಿಸ್ಕೊಳ್ಬೋದು. ದಿವ್ಯ ಶ್ರವಣ ಅಂತಕ್ಕಂಥದ್ದು. ಇದಕ್ಕೆ ಬೇಕಾಗಿರೋದು ಸೂಕ್ಷ್ಮತೆ. ನಮ್ಮ ಮೆದುಳನ್ನು ಸೂಕ್ಷ್ಮ ಮಾಡ್ಕೊಳ್ಳೋದು, ಇಂದ್ರಿಯಗಳನ್ನು ಸೂಕ್ಷ್ಮ ಮಾಡ್ಕೊಳ್ತಕ್ಕಂಥದ್ದು. ಈ ಸೂಕ್ಷ್ಮತೆ ಬರಬೇಕಾದ್ರೆ ನಾವು ಏನಾಗಬೇಕು, ಧ್ಯಾನದಿಂದ ಮಾತ್ರ ಸಾಧ್ಯವಾಗುತ್ತೆ. ಇದು ನಮ್ಮ ಸೂಕ್ಷ್ಮ ಆದಾಗ ನರಮಂಡಲ ಸೂಕ್ಷ್ಮವಾಗುತ್ತೆ, ಮೆದುಳು ಸೂಕ್ಷ್ಮವಾಗುತ್ತೆ. ಹಾಗೆ ನಮ್ಮ ಜ್ಞಾನೇಂದ್ರಿಯಗಳು, ಪಂಚೇಂದ್ರಿಯಗಳು ಏನು ಹೇಳ್ತೀವೋ ಅವು ಕೂಡ ಬಹಳ ಸೂಕ್ಷ್ಮವಾಗಿ ಬದಲಾವಣೆ ಆಗುತ್ತೆ, ಪರಿವರ್ತನೆ ಆಗುತ್ತೆ. ಆಗ ನಾವು ಎಚ್ಚೆತ್ಕೊಂಡು ಎಲ್ಲಿ ಬೇಕಾದರೂ ನೋಡ್ಬೋದು.
ಯಾವ ದೃಶ್ಯವನ್ನು ನೋಡ್ಬೋದು, ಮುಂದೆ ಆಗೋ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇದನ್ನು ನಾವು ಅಭ್ಯಾಸ ಮಾಡಬೇಕಾ, ಹೇಗೆ ಮಾಡಬೇಕು ಅಂತಂದರೆ, ಯಾರು ನಿಜವಾದ ಆಧ್ಯಾತ್ಮಿಕ ಜೀವನವನ್ನು ಬೆಳೆಸ್ಕೊಳ್ತಾರೋ ಅನೇಕ ರಹಸ್ಯಗಳು ಅವರಿಗೆ ಬಯಲಾಗತ್ತೆ. ನಮಗೆ ಕಣ್ಮುಂದೆ ಇರುತ್ತೆ, ನಮ್ಗೆ ಅರ್ಥ ಆಗಲ್ಲ. ಆದರೆ ಈ ಸೂಕ್ಷ್ಮತೆ ಬೆಳೆಸ್ಕೊಂಡಿರೋರಿಗೆ ಮುಂದೆ ಆಗ್ತಕ್ಕಂಥ ಘಟನೆಗಳು ಗೊತ್ತಾಗತ್ತೆ, ನಂತರ ಅವ್ರಿಗೆ ಸೂಚನೆಗಳು ಬರುತ್ತೆ. ಅದರಿಂದ ಅವರು ಯಾವುದೇ ರೀತಿ ಎಮೋಷ್ನಲ್ ಅಂದರೆ ಭಾವೋದ್ರೇಕಕ್ಕೊಳಗಾಗಲ್ಲ, ಶಾಂತವಾಗಿ ಅದನ್ನು ಸ್ವೀಕಾರ ಮಾಡಿ ಅದನ್ನು ಜನಗಳಿಗೆ ಉಪಕಾರ ಮಾಡೋದಕ್ಕೆ ಬಳಸ್ಕೊಳ್ತಾರೆ. ಇದು ವೈಜ್ಞಾನಿಕವಾಗಿಯೂ ಕೂಡ ಈ ವಿಜ್ಞಾನಿ ಇದನ್ನು ತಾತ್ವಿಕವಾಗಿ ನಾವು ತಿಳ್ಕೊಂಡಿದ್ವಿ, ದಿವ್ಯ ದೃಷ್ಟಿ ಇದೆಲ್ಲ. ಅದರ ವೈಜ್ಞಾನಿಕವಾಗಿ ಹೆಂಗೆ ಸಾಧ್ಯ ಅನ್ನೋದನ್ನು ಈ ವಿಜ್ಞಾನಿ, ಮೆದುಳಿನ ವಿಜ್ಞಾನಿ ಹೇಳ್ತಾನೆ. ಅದಕ್ಕಾಗಿ ನಾವು ಮೆದುಳಿನ ಬಗ್ಗೆ ಕೆಲವು ವಿಚಾರಗಳನ್ನು ನಮ್ಗೆ ಕೊಟ್ಟಿದ್ದಾರೆ. ವಿಚಾರ ಗೊತ್ತಿದೆ. ನಾವು ಮನುಷ್ಯನ ಮೆದುಳಂದ್ರೆ ಇಷ್ಟೇ ಅಂದ್ಕೊಂಡ್ಬಿಡ್ತೀವಿ. ಮನುಷ್ಯನ ಮೆದುಳಿನಲ್ಲಿ ಇನ್ನೂ 2 ಮೆದುಳುಗಳಿದ್ದಾವೆ. ಅಂದರೆ ಈ ಮಾನವನ ಮೆದುಳು ನಮ್ಮ ತಲೆ ಬುರುಡೆಯಲ್ಲಿ ಇದೆ, ಹೀಗಿದೆ. ಇದು ಮಾನವನ ಮೆದುಳು ಅಂದ್ಕೊಂಡಿದ್ದೀವಲ್ಲ, ಇದರಲ್ಲಿ ಇನ್ನೂ 2 ಮೆದುಳುಗಳಿದ್ದಾವೆ. ಒಂದು ರೆಪ್ಟೀಲಿಯನ್ ಬ್ರೈನ್ ಅಂತ ಕರಿತೀವಿ. ರೆಪ್ಟೀಲಿಯನ್ ಅಂದರೆ ಹಾವು, ಮೊಸಳೆ, ಹಲ್ಲಿ ಇವೆಲ್ಲ ಇದೆಯಲ್ಲ, ಅವುಗಳನ್ನೆಲ್ಲನೂ ರೆಪ್ಟೀಲಿಯನ್ ಸರೀಸೃಪಗಳು ಅಂತ ಕರಿತೀವಿ. ಅದರ ಮೆದುಳಿದೆ. ಅದು ಅತ್ಯಂತ ಈ ಮೆದುಳಿನ ಒಳಗಡೆ ಚಿತ್ರ ತೋರಿಸಿ ನಿಮಗೆ ಮೆಡುಲಾ ಒಬ್ಲಾಂಗೇಟ ಅಂತೀವಿ. ಅದನ್ನು ನಾವು ರೆಪ್ಟೀಲಿಯನ್ ಬ್ರೈನ್ ಅಂತ ಕರಿತೀವಿ. ಅಂದರೆ ಸರೀಸೃಪಗಳು, ನಾವು ಒಂದೇ ಸಲ ಮನುಷ್ಯರಾಗಿಲ್ಲ, ಪ್ರಾಣಿಗಳಿಂದಲೇ ನಾವು ಮನುಷ್ಯರಾಗಿರೋದು. ಅಂದರೆ ಪ್ರಾಣಿ ಅಂತಂದರೆ ನಾವು ಕೋತಿನೋ, ಕುದುರೆನೋ, ಹಸುನೋ ಯಾವುದೋ ಪ್ರಾಣಿಯಿಂದ ವಿಕಾಸ ಆಗಿದೆ. ಆ ಪ್ರಾಣಿಗಳನ್ನು ಸಸ್ತನಿಗಳು ಅಂತ ಕರಿತೀವಿ. ಆ ಸಸ್ತನಿಗಳು ಬರಬೇಕಾದ್ರೆ ಇನ್ನೂ ಕೆಳಗಿನ ಪ್ರಾಣಿಗಳಿಂದ ವಿಕಾಸ ಆಗಿದೆ. ಯಾವುದು ಕೆಳಗಿನ ಹಾವು, ಹಲ್ಲಿ ಇವುಗಳೆಲ್ಲ ಇರ್ತಕ್ಕಂಥದ್ದನ್ನು ಸರೀಸೃಪಗಳು ಅಂದರೆ ಹಾವುಗಳ ಜಾತಿಗೆ ಸೇರಿರ್ತಕ್ಕಂಥದ್ದು. ಅದರಲ್ಲಿ ರೆಪ್ಟೀಲಿಯನ್ ಬ್ರೈನ್, ಡೈನೋಸಾರ್ಸ್ ಅಂತ ಕೇಳಿದ್ದೀರ, ಅದು ಈಗಿಲ್ಲ, ಮಿಸೊಜಾಯಿಕ್ ಇರೋ ಬಹಳ 2 ಕಲ್ಪಗಳ ಹಿಂದೆ ಆ ಪ್ರಾಣಿಗಳಿದ್ದು, ದೈತ್ಯಾಕಾರದ ಪ್ರಾಣಿಗಳಿದ್ದು. ಅದೆಲ್ಲನೂ ಕೊನೆಗೆ ಐಸ್ ಏಜ್ ಅಂದರೆ ಮಂಜು ಆವರಿಸಿ ಆ ಪ್ರಾಣಿಗಳೆಲ್ಲ ಸತ್ತೋಗಿ ಈಗಿರ್ತಕ್ಕಂಥದ್ದು ಅಲ್ಲಿ ಡೈನೋಸಾರ್ ರೂಪನೇ, ಆದರೆ ಗಾತ್ರ ಚಿಕ್ಕದಾಗಿದೆ. ಆಗ ಎಷ್ಟಡಿ, 37 ಅಡಿ, 50 ಅಡಿ. ಇನ್ನು ಲಂಡನ್ ಮ್ಯೂಸಿಯಂ ಇದೆಯಲ್ಲ, ಅಲ್ಲಿ ಪಾರ್ಲಿಮೆಂಟ್ರಿಗೆ ಮಾಡಿರ್ತಕ್ಕಂಥದ್ದು ಒಂದು ಡೈನೋಸಾರ್ನ ಸ್ಕೆಲಿಟನ್ನಿಂದ ಮಾಡಿದ್ದಾರೆ. ಅಷ್ಟು ದೊಡ್ಡದಾಗಿಂದ 1 ಕಿಲೋಮೀಟ್ರ್ ದೂರದಂಥ ದೊಡ್ಡದಾದ ಪ್ರಾಣಿಗಳು ಆಗ ಇದ್ದವು. ವಿಕಾಸ ಆಗ್ತಾ ಆಗ್ತಾ ಚಿಕ್ಕದಾಗಿ ಈಗ ನಾವು ನೋಡ್ತೀವಿ. ಹೀಗೆ ನಮ್ಮ ಮಾನವನ ಮೆದುಳಿನಲ್ಲಿ 3 ಮೆದುಳುಗಳಿದ್ದಾವೆ, ಅದನ್ನು ತಿಳ್ಕೊಬೇಕು. ಒಂದು ರೆಪ್ಟೀಲಿಯನ್ ಬ್ರೈನ್ ಒಳಗಡೆ ಇದೆ, ಅಂದರೆ ಸರೀಸೃಪಗಳ ಮೆದುಳು. ಅದರ ಮೇಲೆ ಸಸ್ತನಿಗಳ ಮೆದುಳು. ಸಸ್ತನಿಗಳ ಮೆದುಳು ಅಂತಂದರೆ ನಿಮಗೆಲ್ಲ ಗೊತ್ತಿದೆ, ಸೆರಿಬ್ರಮ್ ಅಂತ ಹೇಳ್ತೀವಿ, ಅಂದರೆ ಮುಮ್ಮೆದುಳು ಅಂತ ಕರಿತೀವಿ, ದೊಡ್ಡ ಮೆದುಳು ಅಂತ ಕರಿತೀವಿ, ಹಿಮ್ಮೆದುಳು ಅಂತಕ್ಕಂಥ ಸೆರಿಬ್ರಮ್ ಅಂತ ಹೇಳ್ತೀವಿ. ಇವೆಲ್ಲವೂ ಕೂಡ ಪ್ರಾಣಿಗಳಲ್ಲೂ ಇದ್ದಾವೆ. ಪ್ರಾಣಿಗಳಲ್ಲೂ ಕೂಡ ಮೆದುಳು, ದೊಡ್ಡ ಮೆದುಳು, ಚಿಕ್ಕ ಮೆದುಳು ಅಂತ ಹೇಳ್ತೀವಲ್ಲ, ಅವು ಕೂಡ ಇದ್ದಾವೆ. ಅದು ಪ್ರಾಣಿಗಳ ಮೆದುಳ ಇದಕ್ಕೆ ಸಸ್ತನಿಯ ಮೆದುಳು ಅಂತ ಕರಿತೀವಿ. ಅದು ಎಲ್ಲರಿಗೂ ಗೊತ್ತಿದೆ. ನಂತರ ಮನುಷ್ಯ, ಪ್ರಾಣಿಯಿಂದ ಏನಾದ ಮನುಷ್ಯ ಮಾನವನಾದ. ಇದೇ ಮೆದುಳಿದೆ, ಸೆರಿಬ್ರಮ್ ಇದೆ, ದೊಡ್ಡ ಮೆದುಳಿದೆ, ಚಿಕ್ಕ ಮೆದುಳಿದೆ, ಮತ್ತು ರೆಪ್ಟೀಲಿಯನ್ ಬ್ರೈನ್, ಮೆಡುಲಾ ಒಬ್ಲಾಂಗೇಟ ಎಲ್ಲನೂ ಇದೆ. ಯಾವಾಗ ಈ ಪ್ರಾಣಿ ಮನುಷ್ಯನಾಗಿ ವ್ಯಕ್ತೀಕರಣಗೊಂಡಾಗ ಏನಾಯಿತು, ಇನ್ನೊಂದು ಆ ಸೆರಿಬ್ರಮ್ ಅಂತ ಮೆದುಳಿನ ಮೇಲೆ ಹೊಸ ನರತಂತುಗಳು ಆಕ್ರಮಿಸ್ಕೊಳ್ತು. ಅದನ್ನು ನಿಯೋಮೆಮಿಲಿಯನ್ ಬ್ರೈನ್ ಅಂತ ಕರಿತೀವಿ, ನಿಯೋ ಕಾರ್ಟೆಕ್ಸ್ ಅಂತ. ಈ ಮೆದುಳ ಮೇಲೆ ಒಂದು ಲೇಯರ್, ಒಂದು ಪದರ, ಅದರಲ್ಲಿ ಅದನ್ನೇನಂತ ಕರಿತೀವಿ, ನಿಯೋ ಕಾರ್ಟೆಕ್ಸ್ ಅಂತ. ಅಲ್ಲಿ ಮನುಷ್ಯನ ನರಕಣಗಳು ಉತ್ಪತ್ತಿಯಾಗಿ ಮನುಷ್ಯ ವ್ಯಕ್ತೀಕರಣವಾಗುತ್ತೆ. ಇಲ್ಲಿ ನಾವು ಅಂದ್ಕೊಂಡಿದ್ವಿ ಇದು ಮನುಷ್ಯನ ಮೆದುಳು. ಈ ಮೆದುಳಿನಲ್ಲಿ ಏನೇನಿದೆ ಈಗ, ಸರೀಸೃಪಗಳ ಮೆದುಳು, ಸಸ್ತನಿಗಳ ಮೆದುಳು, ಅದ್ರ ಮೇಲೆ ಹೊರ ಕವಚದಲ್ಲಿ, ಕವಚ ಅಂತ ಹೇಳೋಣ, ಕಾರ್ಟೆಕ್ಸ್ ಅಂದರೆ ಹೊರ ಪದರ, ಅದರಲ್ಲಿ ನಿಯೋ ಕಾರ್ಟೆಕ್ಸ್ ಅಂತೀವಿ.
ಅದನ್ನು ಮಾನವನ ಮೆದುಳಿನ ಕಣಗಳು ಉತ್ಪತ್ತಿ ಆಗಿದ್ದಾವೆ. ನೋಡಿ, ಇದು 50,000 ವರ್ಷಗಳಿಂದ ಈ ಮನುಷ್ಯ ಈ 3 ಮೆದುಳುಗಳಲ್ಲಿ ಬೆಳೀತಾ ಬರ್ತಾ ಇದ್ದಾನೆ. ನಾವು ಇಲ್ಲಿ ಜ್ಞಾಪಕ ಇಟ್ಕೊಳ್ಳೋದು ಏನಪ್ಪ ಅಂತಂದರೆ, ನಾವು ನಿಜವಾಗ್ಲೂ ಇನ್ನೂ ಪೂರ್ಣ ಮನುಷ್ಯರಾಗಿಲ್ಲ. ಆಕಾರದಲ್ಲೇ ಮನುಷ್ಯರು, ಆಕಾರದಲ್ಲಿ ನಿಂತ್ಕೊಂಡಿದ್ದೀವಿ, 2 ಕಾಲ ಮೇಲೆ ನಿಂತ್ಕೊಂಡಿದ್ದೀವಿ, ತಲೆ ಮೇಲಿದೆ, ಕಣ್ಣು ಮುಂದುಗಡೆ ಇದೆ, ಇದೆಲ್ಲ ಆಕಾರದಲ್ಲಿದ್ವಿ. ಆದರೆ ಬಿಹೇವಿಯರ್, ನಡತೆಯಲ್ಲಿ ನಾವು ಹೇಗಿದ್ದೀವಿ? ಇನ್ನೂ ಕೂಡ ಪ್ರಾಣಿಗಳ ಹಾಗೆ ವರ್ತಿಸ್ತಾ ಇದ್ದೀವಿ. ನೋಡಿ, ರೆಪ್ಟಿಲಿಯನ್ ಬ್ರೈನ್ ನಮ್ಮಲ್ಲಿ ಇರೋದ್ರಿಂದ ನೀವು ಓತಿಕೇತ, ಬೇಲಿಗಳಲ್ಲಿ ಇರುತ್ತಲ್ಲ ಓತಿಕೇತ ಅಂತ ಹೇಳ್ತೀವಿ, ಆಮೇಲೆ ಊಸರುಳ್ಳಿ ಅಂತ ಹೇಳ್ತೀವಲ್ಲ, ಕೆಮಿಲಿಯನ್ ಅಂತ, ಇವನ್ನ ನೋಡಿ ಗಮನಿಸಿ. ಅದು ಯಾವುದೇ ಒಂದು ವಸ್ತು ನೋಡಬೇಕಾದ್ರೆ ಹಿಂಗೆ ನೋಡ್ತಾ ಇರುತ್ತೆ, ಅದಕ್ಕೆ ಬೇಕೋ ಬೇಡ ಅನ್ನೋದಕ್ಕೆ ತಲೆ ಹೀಗೆ ಕಲ್ಲಾಡಿಸ್ತಾ ಇರುತ್ತೆ ಸಾಧಾರಣವಾಗಿ. ನೋಡಿ, ಅದೇ ನೇಚರು ನಾವೇನಾದರೂ ಕೇಳ್ತಾ ಇದ್ದು ನಮ್ಮ ಸಮಸ್ಯೆ ನಾವು ಕೂಡ ಹೀಗಂತೀವಿ. ಈ ರೀತಿ ಚಲನೆ ನಮ್ಮ ಸರೀಸೃಪಗಳ ಸ್ವಭಾವ ನಮ್ಮಲ್ಲಿ ಕೂಡ ಇದೆ. ಮತ್ತು ಸಸ್ತನಿಗಳ ಮೆದುಳು ನಮ್ಮಲ್ಲಿ ಇದೆಯಲ್ಲ, ಆದ್ದರಿಂದ ನಾವು ಹೇಗೆ ವರ್ತಿಸ್ತೀವಿ? ಪ್ರಾಣಿಗಳ ಹಾಗೆ ಗುಂಪಿನಲ್ಲಿ ಹೋಗ್ತೀವಿ, ಒಟ್ಟಿಗೆ ಒಬ್ಬರೇ ಹೋಗಲ್ಲ. JK ಅವ್ರು ಹೇಳಿದ ವಾಕ್ ಅಲೋನ್ ಅಂತಾರೆ. ನಿಜವಾದ ಮನುಷ್ಯ ಅವನು ಸಾಧನೆ ಮಾಡಬೇಕಾ, ಅವನೊಬ್ಬನೇ ಹೋಗಬೇಕು. ಆದರೆ ನಾವು ಹೆಂಗೆ ಹೋಗ್ತೀವಿ? ಗುಂಪಲ್ಲೇ ಹೋಗ್ತೀವಿ. ಎಲ್ಲ ಪ್ರಾಣಿಗಳು, ಕುರಿ ಆಗಲಿ, ಎಲಿಫೆಂಟ್ಸ್ ಆಗಲಿ, ಇವೆಲ್ಲ ಕೂಡ ಒಂದೇ ಹೋಗಲ್ಲ. ಹೆಂಗೆ ಹೋಗುತ್ತವೆ? ಗುಂಪಲ್ಲೇ ಹೋಗೋದದು. ಒಬ್ಬ ನಾಯಕ ಇರುತ್ತೆ, ಒಬ್ಬ ನಾಯಕನ ಹಿಂದೆ ಉಳಿದ ಪ್ರಾಣಿಗಳೆಲ್ಲ, ಅಂದರೆ ಎಲಿಫೆಂಟ್ ಅಂದರೆ ಮೇಲ್ ಎಲಿಫೆಂಟ್ ಇರುತ್ತೆ, ಇನ್ನು ಉಳಿದ ಆನೆಗಳು ಅದ್ರ ಹಿಂದೆ ಅದು ಹೇಳ್ದಂಗೆ ಕೇಳ್ಕೊಂಡು, ನಾವು ಕೂಡ ಹಾಗೆ ನಮ್ಮ ಲೀಡರ್ ಏನು ಹೇಳ್ತಾರೋ ಆ ರೀತಿ ನಾವು ಹೋಗ್ತೀವಿ. ಇದು ಕೂಡ ಪ್ರಾಣಿಗಳ ಒಂದು ಸ್ವಭಾವ ನಮ್ಮಲ್ಲಿ ವ್ಯಕ್ತವಾಗ್ತಾ ಇದೆ. ಏನು ಮಾಡ್ತೀವಿ? ಸ್ವರಕ್ಷಣೆ, ನನ್ನನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕಾಗಿ ನಾವು ಯಾವಾಗಲೂ ಫೈಟ್ ಮಾಡ್ತಾ ಇರ್ತೀವಿ. ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳಿ, ಇದು ಅನಿಮಲ್ ಇನ್ಸ್ಟಿಂಕ್ಟ್ ಅಂತ ಹೇಳ್ತೀವಿ. ಈ ರೀತಿ ನಮ್ಮ ಸ್ವಭಾವಗಳು ಪ್ರಾಣಿಜನ್ಯದಿಂದ ನಾವು ಉದ್ಭವ ಆಗಿರೋದ್ರಿಂದ ಇನ್ನೂ ಕೂಡ ಅವು ನಮ್ಮ ಮೇಲೆ ಈ ರೀತಿ ನಮ್ಮನ್ನು ಆಳ್ತಾ ಇದ್ದಾವೆ. ಈ 3 ಮೆದುಳು ನಮ್ಮಲ್ಲಿ ಇದೆ ಅಂದಾಗ ನಾವು ಯಾವುದ್ರ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ ಅಂತಂದರೆ, ಈ ನ್ಯೂ ಕಾರ್ಟೆಕ್ಸ್ ಅಂತ ಮಾನವನಾಗಿದ್ದೀವಲ್ಲ, ಪ್ರಾಣಿಗಳಿಂದ ಮಾನವನಾಗಿ ವ್ಯಕ್ತೀಕರಣ ಆದಮೇಲೆ ಮನುಷ್ಯ ದೇಹ ಬಂದಿದೆ, ಆದರೆ ಮೆದುಳು ಇನ್ನೂ ಹೊಸದು. ಅಲ್ಲಿರ್ತಕ್ಕಂಥ ನರಕಣಗಳನ್ನು ನಾವು ಇನ್ನೂ 2%, ಸಾಧಾರಣ ಮನುಷ್ಯ 1-2% ಬಳಸ್ತಾನೆ. ತುಂಬ ಮೇಧಾವಿ ಸೈಂಟಿಸ್ಟು, ಡಾಕ್ಟ್ರು ಇಂಥ 4%, ತತ್ವಜ್ಞಾನಿಯಿಂದ 5% ಅಷ್ಟೇ. ಇನ್ನು ಉಳಿದ ನರಗಣಗಳು ನಮ್ಮ ನ್ಯೂ ಕಾರ್ಟೆಕ್ಸ್ನಲ್ಲಿ ಇರೋದನ್ನು ನಾವಿನ್ನೂ ಬಳಸ್ತಾ ಇಲ್ಲ. ನೋಡಿ, ಯೋಚನೆ ಮಾಡಿ, ನಾನು ಮನುಷ್ಯ ಆಗಿಬಿಟ್ಟಿದ್ದೀನಿ, ಎಷ್ಟು ಬುದ್ಧಿವಂತ. ನಾವು ಎಷ್ಟಕ್ಕೆ ಬಳಸ್ತಾ ಇದ್ವಿ? ಪ್ರಾಣಿಗಳಾಗಿ ತಿಂತೀವಿ, ಮಲಗ್ತೀವಿ, ರಕ್ಷಣೆ ಮಾಡ್ಕೊಳ್ತೀವಿ, ಇಷ್ಟೇ ಇದೆ ವಿನಃ ಏನೋ ಸ್ವಲ್ಪ ಯೋಚನೆ ಮಾಡ್ತೀವಿ, ಆಲೋಚನೆ ಮಾಡ್ತೀವಿ, ಏನೋ ನಾಳೆಗೆ ಅಂತ ಕೂಡಿರ್ತೀವಿ, ಇಷ್ಟಕ್ಕೆ ಬಳಸ್ತಾ ಇದ್ವಿ. ನಮ್ಮಲ್ಲಿ ದೈವಿಕ ಗುಣಗಳನ್ನು ಉತ್ಪತ್ತಿ ಮಾಡ್ತಕ್ಕಂಥ ಎಲ್ಲ ಕಣಗಳು ನಮ್ಮ ಬ್ರೈನಲ್ಲಿ ಇದ್ದಾವೆ. ಎಷ್ಟಿದ್ದಾವೆ ಅಂತಂದರೆ 200 ಬಿಲಿಯನ್ ನ್ಯೂರಾನ್ಸ್ ಅಂತ ಹೇಳ್ತೀವಿ. ಈಗ ಮೆದುಳಿಗೆ ಹೋದರೆ ಅದರಲ್ಲಿರೋದೆಲ್ಲನೂ ಭಾಳ ಚಿಕ್ಕದಾಗಿರ್ತಕ್ಕಂಥ ನರಕೋಶಗಳು ಅಂತೀವಿ. ಎಷ್ಟಿದ್ದಾವೆ? ಕೋಟಿಗಟ್ಟಲೆ ಇದೆ. ಇಲ್ಲಿ ಕೋಟಿಗಟ್ಟಲೆ ನಾವು ಎಷ್ಟು ಪರ್ಸೆಂಟು? 2%. 100ರಲ್ಲಿ 2 ಭಾಗ ಬಳಸ್ಕೊಂಡು ನಾವು ಮನುಷ್ಯರಾಗಿ ಓಡಾಡ್ತೀವಿ, ಮಾತಾಡ್ತೀವಿ, ಯೋಚನೆ ಮಾಡ್ತೀವಿ, ತಿಂತೀವಿ, ಮಲಗ್ತೀವಿ, ಫೈಟ್ ಮಾಡ್ತೀವಿ. ಕೆಲವು ಪ್ರಾಣಿಗಳ ಸ್ವಭಾವದಿಂದ ನಡ್ಕೊಳ್ತೀವಿ, ಕೆಲವು ಯೋಚನೆ ಮಾಡುವ ಶಕ್ತಿ, ಭಾಷೆ, ಇದು ಮಾನವನಿಂದ ಬಂದಿರತಕ್ಕಂಥ. ಪ್ರಾಣಿಗಳು ಭಾಷೆ ಇಲ್ಲ, ನಮ್ಮಷ್ಟು ಯೋಚನೆ ಮಾಡೋ ಶಕ್ತಿ ಇಲ್ಲ. ಈ ನ್ಯೂ ಕಾರ್ಟೆಕ್ಸ್ ಇರೋದ್ರಿಂದ ನಾವು ಇಷ್ಟು ಬಳಸೋದ್ರಿಂದ ವಾಗ್ಮಿಗಳಾಗಿರ್ಬೋದು, ಭಾಷಣ ಮಾಡ್ಬೋದು, ಪುಸ್ತಕ ಓದ್ಬೋದು, ಇಷ್ಟೇ. ಆದರೆ ಬಳಸ್ತಾ ಇರೋದೆಷ್ಟು? ಕೇವಲ ಮ್ಯಾಕ್ಸಿಮಮ್ ಅಂದರೆ 5% ಮಾತ್ರ ಬಳಸ್ತಾ ಇದ್ವಿ. ಇದನ್ನು ನಾವು ತಿಳ್ಕೊಂಡ್ಮೇಲೆ ಇವುಗಳು 3 ಮೆದುಳು ಒಟ್ಟಿಗೆ ಇದೆ ಇಲ್ಲಿ. ನಾವು ಈಗ ಸಾಧಾರಣ ಮನುಷ್ಯ, ನಮ್ಮ ಮಾನವ ಮೆದುಳು ನಮ್ಮನ್ನು ಆಳ್ತಾ ಇಲ್ಲ. ನಮ್ಮನ್ನು ಆಳ್ತಾ ಇರೋದು, ನಮ್ಮ ಯಾರು ಅಧೀನದಲ್ಲಿದ್ದೀವಿ, ಆ ಸಸ್ತಿನಿಗಳ ಮೆದುಳು ಇದೆಯಲ್ಲ,
ಆ ಪ್ರಾಣಿಗಳ ಮೆದುಳು ನಮ್ಮನ್ನು ಅಧೀನಕ್ಕೆ ಒಳಪಡಿಸ್ಕೊಂಡಿದೆ. ಅದು ಹೇಳ್ದಂಗೆ ಕೇಳ್ತೀವಿ. ಹೌದು, ಯೋಚನೆ ಮಾಡೋದೇ ಇಲ್ಲ. ಹೌದಾ? ನಾವು ಪ್ರಾಣಿಗಳ ಹಾಗೆ ಕೂಗಾಡ್ತೀವಿ, ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ನಾನು ಉಳಿಬೇಕಾದ್ರೆ ಫೈಟ್ ಮಾಡ್ತೀವಿ. ಇವೆಲ್ಲ ಕೂಡ ಪ್ರಾಣಿಗಳ ಸ್ವಭಾವ. ಮನುಷ್ಯನ ಧರ್ಮ ಏನು ಅಂದರೆ ಇತರರಿಗೆ ತೊಂದರೆ ಮಾಡದೆ ತಾನೂ ಬದುಕಬೇಕು, ಇತರು ಬದುಕುವಂತೆ ಜೀವನ ಮಾಡುವುದೇ ಮಾನವನ ಧರ್ಮ. ಆದರೆ ಆ ಶಕ್ತಿ ಅವನು ಪಡ್ಕೊಂಡಿಲ್ವಲ್ಲ. ಮಾನವನ ಮೆದುಳು ಈಗ ಪ್ರಾಣಿಗಳ ಮೆದುಳಿನ ಆಶ್ರಯದಲ್ಲಿರೋದ್ರಿಂದ ಅವನ ಸ್ವಭಾವ ಕೂಡ ಪ್ರಾಣಿಗಳ ಹಾಗೆ ವರ್ತಿಸ್ತಾ ಇದೆ. ನೋಡ್ರಿ, ಪ್ರಾಣಿಗಳಾಗಿ ಪೂರ್ತಿ ವರ್ತಿಸ್ತಾನೂ ಇಲ್ಲ. ಯಾಕೆಂದರೆ ಪ್ರಾಣಿಗಳು ಹಸಿವಾದಾಗ ತಿನ್ನತ್ತೆ, ಇನ್ನು ಉಳಿದ ಸಮಯದಲ್ಲಿ ರೆಸ್ಟ್ ತಗೊಳ್ಳುತ್ತೆ. ಆದರೆ ಇಲ್ಲಿ ಮನಸ್ಸು ಅಂತ ಬೆಳೆಸ್ಕೊಂಡಿರೋ ಮಾನವನ ಮನಸ್ಸು ತಿಂದಿದ್ದು ಅಲ್ಲದೆ ನಾಳೆಗೂ ಬೇಕು, ಇನ್ನೊಂದು ಬೇಕು ಅಂತ ದುರಾಸೆಯಿಂದ ಅವನು ಪ್ರಾಣಿಗಳಿಗಿಂತ ಕೀಳಾಗಿ ವರ್ತಿಸ್ತಾ ಇದ್ದಾನೆ. ಒಂದು ವೇಳೆ ಪ್ರಾಣಿ ಅಂದರೂ ಕೂಡ ಅದು ಸ್ವಾಭಾವಿಕ ಗುಣ, ರಕ್ಷಣೆ ಮಾಡ್ಕೊಳ್ಳೋದು, ಮಕ್ಕಳನ್ನು ರಕ್ಷಣೆ ಮಾಡೋದು, ತನ್ನ ಸ್ಥಳವನ್ನು ರಕ್ಷಣೆ ಮಾಡ್ಕೊಳ್ಳೋದು, ಅದು ಸ್ಟ್ರಗಲ್ ಫಾರ್, ಏಕೆಂದರೆ ಪ್ರಕೃತಿಯಲ್ಲಿ ಅದು ಉಳಿಯಬೇಕಾಗೆ ಮಾಡ್ಕೊಳ್ಳುತ್ತೆ. ಆ ಸ್ವಭಾವ ನಮ್ಮಲ್ಲೂ ಇದೆ. ಆದರೆ ನಿಜವಾದ ಪ್ರಾಣಿಗಳ ಸ್ವಭಾವ ನಮ್ಮಲ್ಲಿ ಪೂರ್ತ ಇದೆಯಾ ಅಂತಂದರೆ ನಮ್ಮಲ್ಲಿ ಸ್ವಾರ್ಥ ಇದೆ, ಅದಕ್ಕೆ ಸ್ವಾರ್ಥ ಇಲ್ಲ. ಪ್ರಾಣಿಗಳಲ್ಲಿ ಸ್ವಾರ್ಥ ಇಲ್ಲ. ಅಶ್ವಾದಾಗ ತಿನ್ನುತ್ತೆ, ಇಲ್ಲಿ ಸುಮ್ಮನೆ ಇರುತ್ತೆ, ತನ್ನನ್ನು ತಾನು ರಕ್ಷಿಸ್ಕೊಳ್ಳೋಕೆ ಫೈಟ್ ಮಾಡುತ್ತೆ, ಆಮೇಲೆ ದ್ವೇಷ ಮಾಡಲ್ಲ. ಆದರೆ ಮನುಷ್ಯ ತನ್ನನ್ನು ತಾನು ಉಳಿಸ್ಕೊಳ್ಳೋದಕ್ಕೆ ದ್ವೇಷ ಮಾಡ್ತಾನೆ, ಮತ್ತು ನನಗೆ ಹೊಟ್ಟೆ ತುಂಬಿದ್ರು ಕೂಡ ಇನ್ನೂ ಬೇಕಂತ ಬೇರೆಯವ್ರ ಚಿಂತನೆ ಮಾಡದೆ ಅದನ್ನು ಕೂಡಿಡ್ತಾನೆ. ಇದು ಮಾನವನ ಮೆದುಳು ಪೂರ್ಣನೂ ವಿಕಾಸ ಆಗಿಲ್ಲ, ಪೂರ್ಣ ಪ್ರಾಣಿಗಳ ಹಾಗೆನೂ ನಡ್ಕೊಳ್ತಾ ಇರೋದಂತೂ ದೌರ್ಭಾಗ್ಯ. ಈ ಮೂರು ಸಿಂಕ್ರನೈಸ್ ಆಗಿ ಸಾಮರಸ್ಯದಿಂದ ಹೊಂದಾಣಿಕೆಯಿಂದ ಇದ್ದಾಗ ನಮಗೆ ಏನಾಗುತ್ತೆ, ಮನಸ್ಸಿಗೆ ಒಂದು ನೆಮ್ಮದಿ, ಘರ್ಷಣೆ ಇರಲ್ಲ. ಈಗ ನಮ್ದು ಏನಾಗ್ತಾ ಇದೆ, ಏನೋ ಒಂದು ಕಳವಳ, ಏನೋ ಒಂದು ನಮ್ಮ ಮನಸ್ಸಿಗೆ ಅತೃಪ್ತಿ, ಇವೆಲ್ಲ ಆಗೋದಕ್ಕೆ ಕಾರಣ ಅಂತಂದರೆ ಈ ಕಡೆ ನಾವು ಆಧ್ಯಾತ್ಮಿಕವಾಗಿ ಬೆಳಿಬೇಕು ಅಂತಂದಾಗ ಈ ಸುಪ್ತ ಶಕ್ತಿಗಳು ಉದ್ದೀರ್ಣಗೊಂಡಾಗ ಇವೆರಡು ಪ್ರಾಣಿಗಳದ್ದು ಸಸ್ತನಿಗಳದ್ದು ಎರಡೂ ಕೂಡ ಘರ್ಷಣೆ ಉಂಟಾಗುತ್ತೆ. ಅವೆರಡು ಕಿತ್ತಾಡದೆ, ಅದೇನು ಅದದ ನೇಚರ್ ಬೇರೆ, ಮಾನವನ ನೇಚರೇ ಬೇರೆ. ಮಾನವನೇನು ತನ್ನ ಸುಪ್ತ ಶಕ್ತಿಗಳನ್ನು ಉಪಯೋಗಿಸ್ಕೊಂಡು ದಿವ್ಯ ಮಾನವನಾಗಬೇಕು ಅಂತಕ್ಕಂಥದ್ದು. ಪ್ರಾಣಿಗಳ ಸ್ವಭಾವ ಏನು, ಕೆಳಮಟ್ಟದ್ದು, ರಕ್ಷಣೆ ಮಾಡ್ತಕ್ಕಂಥದ್ದು. ಈ ಘರ್ಷಣೆಯಲ್ಲಿ ನಮಗೇನಾಗುತ್ತೆ, ನಮ್ಮ ಮನಸ್ಸು ಯಾವಾಗಲೂ ಗೊಂದಲದಲ್ಲಿರುತ್ತೆ, ಕಳವಳದಲ್ಲಿರ್ತೀವಿ, ಯಾವಾಗಲೂ ಹೋರಾಡ್ತಾ ಇರ್ತೀವಿ, ಮನಸ್ಸಿಗೆ ನೆಮ್ಮದಿ ಇಲ್ಲ. ಈಗ ಆಧ್ಯಾತ್ಮದ ರೀತಿ ನಾವು ಬೆಳಿಬೇಕು ಅಂದ್ಕೊಂಡವರು ಮೊದಲು ಏನು ಮಾಡಬೇಕು ಅಂತಂದರೆ ಈ ಮೂರು ಮೆದುಳುಗಳನ್ನು ಹೊಂದಾಣಿಕೆಯಿಂದ ಸಾಮರಸ್ಯತೆಯಿಂದ ಕೆಲಸ ಮಾಡುವುದನ್ನು ಅವನು ಕಲ್ತ್ಕೊಳ್ಬೇಕು. ಸ್ವಲ್ಪ ಕಷ್ಟವೇ, ಯಾಕೆಂದ್ರೆ ಡಾಮಿನೆಂಟು ಪ್ರಾಣಿಗಳದ್ದು ಮನಸ್ಸು. ಈಗ ನಾವು ನಮ್ಮ ಮಾನವನ ಮೆದುಳು ಡಾಮಿನೆಂಟ್ ಆಗಬೇಕಾದ್ರೆ, ಅದು ಡಾಮಿನೆಂಟ್ ಆಗಿ ತನ್ನಲ್ಲಿರುವ ಶಕ್ತಿಯನ್ನು ಉದ್ದೀರ್ಣಗೊಳಿಸ್ಕೋಬೇಕಾದ್ರೆ ಅವನೇನು ಮಾಡಬೇಕು, ಧ್ಯಾನವನ್ನು ಮಾಡಬೇಕು. ಈ ರೀತಿ ಧ್ಯಾನವನ್ನು ಮಾಡ್ತಾ ಬಂದಾಗ ಅವನಿಗೆ ಸುಪ್ತ ಶಕ್ತಿಗಳು ಬಂದು ಆ ಪ್ರಾಣಿ ಮೆದುಳಿನ ಮೇಲೆ ಪ್ರಭುತ್ವವನ್ನು ಸಾಧಿಸಿ ಅವುಗಳನ್ನ ನಿಗ್ರಹಿಸಿ ಕಂಟ್ರೋಲ್ ಮಾಡ್ತಾನೆ, ದೇಹವನ್ನು ಕಂಟ್ರೋಲ್ ಮಾಡ್ತಾನೆ. ದೇಹವನ್ನು ನಮ್ಮ ಪ್ರಚೋದನೆ ಮಾಡೋದು ಪ್ರಾಣಿಗಳ ಮನಸ್ಸು. ಆದ್ದರಿಂದ ಅವುಗಳನ್ನ ನಿಗ್ರಹಿಸಿದಾಗ ಅವನ ಮೆದುಳು ವಿಕಾಸ ಆಗತ್ತೆ. ಈಗ ಇಷ್ಟೇ ಆಗಲಿಲ್ಲ, ಇನ್ನು ನಮ್ಮ ಮೆದುಳು ಎರಡು ಭಾಗ ಆಗಿಬಿಟ್ಟಿದೆ. ಒಂದು ಎಡ ಮೆದುಳು, ಇನ್ನೊಂದು ಬಲ ಮೆದುಳು ಅಂತ. ಒಂದೇ ಮುದ್ದೆ ಅಲ್ಲ, ಸೆರಿಬ್ರಮ್ ಅಂತ ನಾವು ಹೇಳ್ತೀವಲ್ಲ, ದೊಡ್ಡ ಮೆದುಳು ಅಂತೀವಲ್ಲ, ಮಧ್ಯಕ್ಕೆ ಈ ರೀತಿ ಸೀಳಿದೆ. ಈ ರೀತಿ ನಾವು ಹಣೆಪಟ್ಟಿ ಅಂತ ಹೇಳ್ತೀವಲ್ಲ, ಹಿಂಗೆ ಸೀಳಿದ ಹಾಗೆ ಇದು ಒಂದು ಭಾಗ, ಇದೊಂದು ಭಾಗ, ಇವೆರಡನ್ನ ಸೇರಿಸ್ಕೊಂಡಿದೆ. ಒಂದು ಎಡ ಮೆದುಳು, ಇನ್ನೊಂದು ಬಲ ಮೆದುಳು. ಇವೆರಡನ್ನ ಎರಡು ಭಾಗ ಆಗಿದ್ರು ಕೂಡ ಒಂದಕ್ಕೊಂದು ಇಂಟರ್ ಕನೆಕ್ಷನ್ ಇದೆ. ಹೇಗೆ? ನಾನು ಆಗಲೇ ಹೇಳಿದೆ, ಬೇಕಾದಷ್ಟು ನರಗಳಿದ್ದಾವೆ, ಅವುಗಳಿಂದ ಬರ್ತಕ್ಕಂಥ ನರತಂತುಗಳು ಅವು ಎರಡನ್ನೂ ಹಿಡಿದಿಟ್ಕೊಂಡಿದೆ. ಅದನ್ನು ಕಾರ್ಪಸ್ ಕೊಲಾಸಮ್ ಅಂತ ಹೇಳ್ತೀವಿ. ಲೆಫ್ಟ್ ಬ್ರೈನ್ ಎರಡನ್ನೂ ಕೂಡಿಸ್ಕೊಂಡು ಹಿಡಿದಿಟ್ಕೊಂಡಿರ್ತಕ್ಕಂಥ ಒಂದು ಫೈಬರ್ ಏನಿದೆಯೋ, ನರತಂತುಗಳು, ಅದನ್ನು ಕಾರ್ಪಸ್ ಕೊಲಾಸಮ್ ಅಂತ. ಅದರ ಮುಖಾಂತರ ಎಡಮೆದುಳಿನಿಂದ ಬಲಮೆದುಳಿಗೆ ಸಂದೇಶ ಹೋಗುತ್ತೆ, ಬಲಮೆದುಳಿನಿಂದ ಎಡಮೆದುಳಿಗೆ ಸಂದೇಶ ಹೋಗೋದಕ್ಕೆ ಆ ನರತಂತುಗಳು ಕೆಲಸ ಮಾಡುತ್ತೆ. ಇದು ಈ ರೀತಿ ನಾವು ತಿಳ್ಕೊಂಡಾಗ ಜಾಗೃತಾವಸ್ಥೆಯಲ್ಲಿ ಇರಬೇಕು.
ಜಾಗೃತವಾಗಿ ಎಚ್ಚರವಾಗಿರಬೇಕು. ಅಂದರೆ ನಮ್ಮ ಮೇಲೆ ಪ್ರಾಣಿಗಳ ಮೆದುಳು ದಬ್ಬಾಳಿಕೆ ಮಾಡಬಾರ್ದು. ನಿಜವಾದ ನನ್ನ ಸ್ವರೂಪವನ್ನು ತಿಳ್ಕೊಂಡಾಗ, ಎಚ್ಚರ ಇದ್ದಾಗ ಭಾವನೆಗಳನ್ನು, ಕೆಳಮಟ್ಟದ ಆಲೋಚನೆಗಳನ್ನು ನಾವು ನಿಗ್ರಹಿಸಬೇಕಾಗತ್ತೆ. ಈಗ ಅವು ಪ್ರಾಣಿಗಳಿಂದ ನನ್ನ ಮೇಲೆ ದಬ್ಬಾಳಿಕೆ ನಡೆಸ್ತೀನಿ ಅಂತ ತಿಳಿದ ಮೇಲೆ ಆ ಆಲೋಚನೆಗಳಿಗೆ, ಭಾವನೆಗಳಿಗೆ ನಾವು ಒತ್ತು ಕೊಡಲ್ಲ. ನಾನು ಉಪಯೋಗಿಸ್ಕೊಂಡಾಗ ಮಾತ್ರ ಇರಬೇಕು, ನೀನು ಸುಮ್ಮನೆ ತೆಪ್ಪಗಿರು ಅಂತಕ್ಕಂಥ ಒಂದು ಇಚ್ಛಾಶಕ್ತಿ ಅವರಲ್ಲಿ ಬೆಳವಣಿಗೆ ಆಗತ್ತೆ. ಹೀಗೆ ನಮಗೆ ಮೆದುಳು ಬಹಳ ಮುಖ್ಯ. ಮನಸ್ಸು ನಮಗೆ ತೊಂದರೆ ಮಾಡ್ತಾ ಇದ್ರು ಕೂಡ ಅದರ ಯೋಚನೆಗಳನ್ನು, ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಒಂದು ಬಾಗಿಲು ಯಾವುದು? ಮೆದುಳೆ. ನಮಗೆ ಸ್ಥೂಲ ದೇಹ ಇಲ್ಲದೆ ಇದ್ದರೆ ನಮ್ಮ ಆಲೋಚನೆಗಳನ್ನು ಯಾವ ರೀತಿ ವ್ಯಕ್ತಪಡಿಸ್ತೀವಿ, ಕಾರ್ಯಶೀಲ ಮಾಡ್ತೀವಿ? ನಮ್ಮ ಭಾವನೆಗಳನ್ನು ಇಲ್ಲಿ ನೋಡಿ, ಈಗ ನನಗೇನಾದರೂ ತುಂಬ ಸಂತೋಷ ಆದಾಗ ನನ್ನ ಮುಖದಲ್ಲಿ ವ್ಯಕ್ತವಾಗುತ್ತೆ. ಏನೋ ಒಂದು ತೇಜಸ್ಸು ಕಣ್ಣುಗಳಲ್ಲಿ, ಖುಷಿಯ ಒಂದು ಲವಲವಿಕೆ ಕಾಣುತ್ತೆ. ಅದೇ ನನಗೆ ನೋವಾದಾಗ ಮುಖ ಎಲ್ಲ ಹಿಂಡ್ಬಿಡುತ್ತೆ, ಹೌದಾ? ಫೇಸ್ ಈಸ್ ದ ಇಂಡೆಕ್ಸ್ ಆಫ್ ದಿ ಮೈಂಡ್ ಅಂತ ಹೇಳ್ತೀವಿ. ನಮ್ಮ ಒಳಗಿನ ಭಾವನೆಗಳು ಯಾವ ರೀತಿ, ನೀವು ಹೇಳದೇ ಇದ್ರೂ ಕೂಡ ನನಗೆ ಅರ್ಥ ಆಗ್ತಿದೆ, ನಿಮ್ಮ ಮನಸ್ಸು ಯಾಕೋ ಒಂಥರ ಇದೆ, ನಿಮ್ಮ ತುಂಬ ದುಃಖದಲ್ಲಿದ್ದೀರಾ, ಇಲ್ಲ ನಾನು ಚೆನ್ನಾಗಿದ್ದೀನಿ ಅಂತ ಬಾಯಲ್ಲಿ ಹೇಳಿದ್ರು ಮುಖ ಗೊತ್ತಾಗ್ಬಿಡುತ್ತೆ, ಹೌದಾ? ಅಂದರೆ ಆ ಭಾವನೆಗಳನ್ನು, ಯೋಚನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಮುಖ್ಯವಾಗಿ ನಮಗೆ ಮೆದುಳು ಬೇಕು. ಮೆದುಳು ಅಂತಂದರೆ ಮೆದುಳಿನ ಮುಖಾಂತರ ಸಂದೇಶಗಳು ಬಂದು ಮುಖದಲ್ಲಿ, ಚರ್ಯೆಯಲ್ಲಿ ನಾವು ವ್ಯಕ್ತವಾಗುತ್ತೆ, ಹೌದಾ? ಅಂದಾಗ ನಾವು ಏನು ಮಾಡಬೇಕು? ನಮ್ಮ ಪ್ರಜ್ಞೆನ, ಮೇಲ್ಮಟ್ಟದ ಪ್ರಜ್ಞೆನ ಕೆಳಮಟ್ಟದ ಪ್ರಜ್ಞೆಗೆ ಲಿಂಕ್ ಮಾಡಬೇಕು. ಮೇಲ್ಮಟ್ಟದ ಪ್ರಜ್ಞೆನ ನಮ್ಮ ಮೆದುಳಿಗೆ ಕನೆಕ್ಷನ್ ಮಾಡಿದಾಗ ಅಲ್ಲಿ ಸಂತೋಷ ಇದೆ, ಅಲ್ಲಿ ಆನಂದ ಇದೆ, ಅಲ್ಲಿ ತೃಪ್ತಿ ಇದೆ, ಪೈಪೋಟಿ ಇಲ್ಲ. ಉನ್ನತ ಮಟ್ಟದಲ್ಲಿ ಕೆಳಮಟ್ಟದಲ್ಲೇ ನಾವು ಈ ಒಂದು ಪ್ರಾಣಿಗಳ ಸ್ವಭಾವದಂತೆ ಮತ್ತು ಈ ಎಲಿಮೆಂಟಲ್ಸ್ ಅಂತ ಹೇಳ್ತೀವಿ, ಭೂತವರ್ಗಗಳ ಹಾವಳಿಯಿಂದ ನಮ್ಮಲ್ಲಿ ಕೋಪೋದ್ರೇಕಗಳು ಉಂಟಾಗುವುದು, ಕೆಟ್ಟ ಆಲೋಚನೆಗಳು ಮಾಡೋದು ಕೇವಲ ಈ ಕೆಳ ಎಲಿಮೆಂಟಲ್ಸಿಂದ ಪ್ರಾಣಿಗಳ ಸ್ವಭಾವವನ್ನು ವ್ಯಕ್ತಪಡಿಸ್ತಾರೆ. ಇದನ್ನು ನಾವು ತಿಳ್ಕೊಂಡಾಗ ಇವು ನನ್ನ ಉಪಕರಣ, ನಾ ಹೇಳ್ದಂಗೆ ಕೇಳಬೇಕು ಅಂದಾಗ ನಮ್ಮ ಭಾವನೆಗಳು, ನಮ್ಮ ಯೋಚನೆಗಳು ಹೇಗಿರುತ್ತೆ, ನಮ್ಮ ಮೆದುಳಿನ ಮುಖಾಂತರ ಅದು ಕಂಟ್ರೋಲ್ ಆಗಿ ಸರಿಯಾದಂಥ ಭಾವನೆಗಳನ್ನು, ಒಳ್ಳೆಯ ಯೋಚನೆಗಳನ್ನು ಹೊರಗಡೆಗೆ ಬಿಡುತ್ತೆ. ಇದನ್ನು ನಾವು ಅಭ್ಯಾಸ ಮಾಡಿಕೊಳ್ಬೇಕು. ಯಾವ ರೀತಿ ನಾವು ಅಧ್ಯಾತ್ಮದಲ್ಲಿ ಬೆಳವಣಿಗೆ ಆಗ್ತಾ ಬಂದ ಹಾಗೆ ಅಧ್ಯಾತ್ಮ ಸಾಧನೆ ಮಾಡ್ತಾ ಇದ್ದೀವಿ, ಆಗ ನಮ್ಮ ಸ್ಥೂಲ ಪ್ರಪಂಚದಲ್ಲಿ ಕೂಡ ನಮ್ಮ ಮೆದುಳು ಸೂಕ್ಷ್ಮವಾಗಿ ಗ್ರಹಿಸ್ತಕ್ಕಂಥ ಶಕ್ತಿ ಕೂಡ ಬೆಳೆಸ್ಕೊಳ್ಳುತ್ತೆ. ಆ ಶಕ್ತಿ ಬರಬೇಕಾದ್ರೆ ಧ್ಯಾನ ಒಂದೇ ನಮಗೆ ಸಹಾಯ ಮಾಡತಕ್ಕಂಥದ್ದು. ಈಗ ಈ ಧ್ಯಾನದಿಂದ ಮೆದುಳಿನ ಮೇಲೆ ಏನು ಪರಿಣಾಮ ಆಗುತ್ತೆ ಅನ್ನೋದನ್ನು ಒಂದು ನೋಡೋದಾದರೆ ಏನಾಗುತ್ತೆ ಅಂತಂದರೆ, ಧ್ಯಾನ ಮಾಡಿದ್ರೆ ಮೆದುಳಿನ ಮೇಲೆ ಹೇಗೆ ನಮಗೆ ಸಹಾಯ ಮಾಡುತ್ತೆ. ಈಗ ನಾವು ಧ್ಯಾನ ಮಾಡೋದು ಮೆದುಳಿನಲ್ಲಿ ಪರಿಣಾಮ ಬೀರೋದಕ್ಕೆ ಅಂತ. ಮುಖ್ಯವಾಗಿ ನಮ್ಮ ಮನಸ್ಸು ಮೆದುಳಿನ ಮೇಲೆ ಪ್ರಭಾವ ಬೀರ್ತಾ ಇರುತ್ತೆ, ಹೌದಾ? ಆ ಮನಸ್ಸು ಯಾವ ರೀತಿ ಘರ್ಷಣೆಯಲ್ಲಿದೆಯೋ, ಗೊಂದಲದಲ್ಲಿರುತ್ತೋ ಆ ರೀತಿ ನಮ್ಮ ಮೂಡ್ ಅಂತೀವಿ. ಯಾಕೋ ನನ್ನ ಮೂಡೇ ಸರಿ ಇಲ್ಲ, ನನಗೆ ಮನಸ್ಸು ಸ್ಥಿಮಿತದಲ್ಲಿದ್ದಿಲ್ಲ ಅಂತ ಹೇಳ್ತೀವಲ್ಲ, ಅವುಗಳನ್ನು ನಾವು ಸರಿಯಾಗಿ ಇಟ್ಕೊಂಡ್ರೆ ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಈಗ ನಮ್ಮ ಜೀವನದಲ್ಲಿ ಬರುವ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಬೇಕಾದ್ರೆ ಮನಸ್ಸು ಪ್ರಶಾಂತವಾಗಿ ಇರಬೇಕು. ಏನೇ ಬರಲಿ ಸಮಸ್ಯೆ, ಎಷ್ಟೋ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಸರಿ ಇಲ್ಲದೆ ಇದ್ದಾಗ ಕೆಲವು ಸಮಸ್ಯೆಗಳು ನಮ್ಮ ತಪ್ಪಿನಿಂದ ಕ್ರಿಯೇಟ್ ಆಗಿರುತ್ತೆ ಅಂತ ಇಟ್ಕೊಳ್ಳೋಣ. ಆ ಸಮಸ್ಯೆಗಳನ್ನು ಎದುರಿಸೋದಕ್ಕೆ ಧೈರ್ಯ ಬೇಕು. ಅದನ್ನು ಎದುರಿಸೋಕ್ಕಾಗಲಿಲ್ಲ ಅಂತಂದರೆ ಕೆಲವರು ಏನು ಮಾಡ್ತಾರೆ, ಸಾಲ ಮಾಡ್ಕೊಂಬಿಟ್ಟಿರ್ತಾರೆ, ಅವಮಾನ ಆಗುತ್ತೆ ಅಂತ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಇಲ್ಲ ಇನ್ನೊಬ್ಬರಿಂದ ದೂರ ಓಡೋಗ್ಬಿಡ್ತಾರೆ, ಮನೆ ಬಿಟ್ಟು ಹೋಗ್ತಾರೆ. ಈ ಥರದ್ದು ಆಗೋದಕ್ಕೆ ಕಾರಣ ಅವರ ಮೈಂಡು ಪರಿಸ್ಥಿತಿ, ಮೂಡು ಚೆನ್ನಾಗಿಲ್ಲ ಅಂತ. ನಾವೆಲ್ಲರೂ ಕೂಡ ಆಫೀಸ್ನಲ್ಲಾಗಲಿ, ಮನೆಯಲ್ಲಾಗಲಿ, ಒಂದು ಶಾಲೆಯಲ್ಲಾಗಲಿ, ಎಲ್ಲ ಒಂದು ಕಡೆ ಕೆಲಸ ಮಾಡಬೇಕಾದ್ರೆ ಮನಸ್ಸು ಗೊಂದಲದಲ್ಲಿದ್ದರೆ ಯಾವಾಗಲೂ ಟೆನ್ಷನಲ್ಲಿ ಇರ್ತೀವಿ, ಹೌದಾ? ಸ್ಟ್ರೆಸ್ ಆಗ್ತಿರುತ್ತೆ, ಖಿನ್ನತೆಗೆ ಒಳಗಾಗಿರ್ತೀವಿ. ಆಗ ಯಾವಾಗಲೂ ಕೂಡ ಏನಾಗುತ್ತೋ ಅಂತ ಭಯ,
ಈ ಭಯ ಇರ್ತಕ್ಕಂಥದ್ದು ನೆಗೆಟಿವ್ ಮೂಡ್, ಋಣಾತ್ಮಕ ಭಯ ನಮ್ಮಲ್ಲಿ ಉದ್ಭವ ಆದರೆ ಅದು ನೆಗೆಟಿವ್ ಮೂಡ್. ನೆಗೆಟಿವ್ ಥಾಟ್ಸ್ ಬಂದರೆ ನಮ್ಮಲ್ಲಿ ಶಕ್ತಿ ಕುಗ್ಗೋಗುತ್ತೆ, ಸೋರೋಗ್ಬಿಡುತ್ತೆ. ನಮ್ಮಲ್ಲಿ ಏನೇ ಶಕ್ತಿ ಇದ್ದರೂ ನಾವು ಈಗ ಆಗೋಗ್ಬಿಡುತ್ತೆ ಅಂತ ಭಯಪಟ್ಟರೆ, ಏನಾಗುತ್ತೋ ನಾಳೆ ಅಂತ ಚಿಂತೆ ಕಾಡಿಸಿದ್ರೆ ನಮ್ಮಲ್ಲಿ ಏನಾಗುತ್ತೆ, ಶಕ್ತಿ ಕುಗ್ಗಿ ಅನೇಕ ಕಾಯಿಲೆಗಳಿಗೆ ಕಾರಣವಾಗುತ್ತೆ. ಈ ರೀತಿ ಮಾಡಬೇಕಾದ್ರೆ ನಾವು ಏನು ಮಾಡಬೇಕು, ಧ್ಯಾನ ಮಾಡಿದಾಗ ಈ ರೀತಿ ಯಾಕೋ ಮೈಂಡ್ ಡಿಸ್ಟರ್ಬ್ ಆಗಿಬಿಟ್ಟಿದೆ, ಸುಮ್ಮನೆ ಸ್ವಲ್ಪ ವಾಕ್ ಹೋಗಿ ಬರೋಣ ಅಂತ ಹೋಗ್ತೀವಿ. ಅದನ್ನೇ ನೀವು ವಾಕಾಗ ಹೋಗಿ ಒಳ್ಳೆಯ ವಾತಾವರಣದಲ್ಲಿ ಓಡಾಡ್ಕೊಂಡು ಬಂದರೆ ಮನಸ್ಸು ಒಂದು ಸ್ಥಿಮಿತಕ್ಕೆ ಬರುತ್ತೆ. ಅಂಥ ಒಂದು ಮನಸ್ಸನ್ನು ನೀವು ಡಿಸ್ಟರ್ಬ್ ಮೈಂಡನ್ನು ಸುಮ್ಮನೆ ಧ್ಯಾನ ಮಾಡಿರಿ. ಇಲ್ಲಿ ಧ್ಯಾನ ಅನ್ನೋದು ನಾನು ಯಾವ ರೀತಿ ಧ್ಯಾನ ಮಾಡಿ ಅಂತ ಹೇಳೋಕೆ ಹೋಗ್ತೇನೆ, ನಿಮ್ಗೆ ಯಾವುದು ಇಷ್ಟವೋ ಆ ಧ್ಯಾನ ಮಾಡಿಕೊಳ್ರಿ. ವಿಪಶ್ಯನ ಧ್ಯಾನ ಮಾಡ್ತೀರಾ, ಅದಿನ್ನೂ ನಿಮಗೆ ಕರಗತವಾಗಲಿಲ್ಲ ಅಂದರೆ ಆನಾಪಾನಸತಿ ಧ್ಯಾನ ಮಾಡ್ತೀರಾ. ಅಂದರೆ ಸುಮ್ಮನೆ ನಮ್ಮ ಮನಸ್ಸನ್ನು ಏಕಾಗ್ರತೆಗೊಳಿಸೋದಕ್ಕೆ ಒಂದು ಆಸರೆ ಬೇಕು. ಯಾವುದಾದ್ರೂ ಒಂದು ವಿಷಯ ತಗೊಳ್ಬೇಕು, ಯಾವುದಾದ್ರೂ ಒಂದು ಗುರುವನ್ನ ದೇವರನ್ನು ನೀವು ಆಶ್ರಯಿಸಬೇಕು. ಅದಕ್ಕೆ ವಿಪಶ್ಯನದಲ್ಲಿ ಯಾವ ದೇವರು ಹೇಳಿಲ್ಲ, ಯಾವುದು ಹೇಳಿಲ್ಲ, ನಿಮಗೆ ಪ್ರಿಯವಾದಂಥ ಉಸಿರ ಮೇಲೆ ಗಮನ ಕೊಡಿ. ಅದಕ್ಕೆ ಆನಾಪಾನ ಸತಿ ಅಂತ ಯಾವುದಾದ ಧ್ಯಾನ, ಅದು ಯಾರಿಗೂ ಏನು ತೊಂದರೆ ಇಲ್ಲ. ಸುಮ್ಮನೆ ನಿಮ್ಮ ಉಸಿರನ್ನು ನೀವು ನೋಡ್ಕೊಳ್ತಾ ಇರೋದು. ನಮ್ಮ ಗಮನ ಎಲ್ಲೋಯ್ತೋ ಉಸಿರ ಮೇಲೆ ಇದ್ದಾಗ ನಮ್ಮ ಮನಸ್ಸು ಡಿಸ್ಟರ್ಬ್ ಆಗಿದ್ರು ಕೂಡ ಆ ಕಡೆ ಹೋಗಲ್ಲ. ಉಸಿರ ಮೇಲೆ ಗಮನ ಇರೋದ್ರಿಂದ ಮನಸ್ಸು ಪ್ರಶಾಂತವಾಗತ್ತೆ. ಇದು ಒಂದು ಮೆಥಡ್. ಇನ್ನೂ ಸೀರಿಯಸ್ ಆಗಿ ನಾನು ಇನ್ನೂ ಸಾಧನೆ ಮಾಡಬೇಕು ಅಂತಂದರೆ ವಿಪಶ್ಯನ ಧ್ಯಾನ ಹೇಳ್ತಾರೆ. ಕೆಲವು ಕೋರ್ಸ್ಗಳೆಲ್ಲ ಇದೆ 20 ದಿನದ್ದು, ಅದು ಒಂದು ರೌಂಡು, ಸೆಕೆಂಡ್ ರೌಂಡು, ಥರ್ಡ್ ರೌಂಡು ಅಂತ ಹೇಳ್ತಾರೆ. ಅದು ವೆರೈಟೀಸ್ ಇದೆ, ಮಾಡ್ಕೊಳ್ಬೋದು. ಅದನ್ನು ಇದೇ ಮಾಡಿ ಇದನ್ನೇ ಮಾಡಬೇಡಿ ಅಂತ ಹೇಳಲ್ಲ, ನಿಮಗೆ ಅನುಕೂಲವಾದಂಥ ರೀತಿಯ ಧ್ಯಾನ ಯಾಕೆ ಮಾಡೋದು, ಚಂಚಲ ಮನಸ್ಸನ್ನು ಒಂದು ವಿಷಯದಲ್ಲಿ ಸುಮ್ಮನೆ ಇರಿಸುವುದಕ್ಕಾಗಿ ನಾವು ಏಕಾಗ್ರತೆ ಮಾಡ್ತಕ್ಕಂಥದ್ದು ಧ್ಯಾನ ಅಂತ ಇಟ್ಕೊಳ್ಳೋಣ. ಈಗ ಸುಮ್ಮನೆ ನನ್ನ ಮನಸ್ಸಿರಲ್ಲ, ಸುಮ್ಮನೆ ಕೂತಿದ್ರು ಎಲ್ಲೆಲ್ಲೋ ಓಡ್ತಾ ಇದೆ, ಯಾವ್ಯಾವ ಆಲೋಚನೆಗಳು ಬರ್ತಾ ಇದೆ. ಆ ಆಲೋಚನೆ ಬಂದಾಗ ಭಯ ಆಗ್ತಿದ್ದೀನಿ, ನೀವು ನಾಳೆ ಏನಾಗುತ್ತೋ ಅಂತ, ನಾಳೆ ಭೂಕಂಪ ಆಗ್ಬಿಡುತ್ತಪ್ಪ, ನಂಗೆ ಲಾಸ್ ಆಗಿಬಿಡುತ್ತೆ, ಏನಿಲ್ಲ ಶೇರ್ಸ್ ಮಾರ್ಕೆಟ್ ಡೌನ್ ಆಗಿಬಿಟ್ಟಿದೆ, ನಾನು ಇಷ್ಟು ತೊಗೊಂಡ್ಬಿಟ್ಟಿದ್ದೀನಿ ಅಂದರೆ ಅದು ಭಯ ಆಗತ್ತೆ ಅಲ್ವಾ. ಈ ರೀತಿ ಭಯ ಕಾಣಿಸಿದಾಗ ಏನು ಮಾಡಬೇಕು, ಸುಮ್ಮನೆ ಉಸಿರಿನ ಮೇಲೆ ಧ್ಯಾನ ಮಾಡಿಕೊಂಡಾಗ ಈ ಚಂಚಲ ಮನಸ್ಸು ಸ್ಥಿರತೆಗೆ ಬರುತ್ತೆ. ಆಗ ನಮ್ಮಲ್ಲಿ ಪಾಸಿಟಿವ್ ಮೂಡ್ ಕ್ರಿಯೇಟ್ ಆಗುತ್ತೆ. ಯಾವಾಗ ಭಯ, ಕಿರುಕುಳ, ಆತಂಕ, ಇರಿಟೇಷನ್ ಇವೆಲ್ಲ ಬರೋದೆಲ್ಲ ನೆಗೆಟಿವ್ ಥಾಟ್ಸ್. ಆ ನೆಗೆಟಿವ್ ಥಾಟ್ಸ್ ಬಂದಾಗ ನಮ್ಮ ಶಕ್ತಿ ಏನಿದೆಯೋ ಇದೆಲ್ಲ ಸೋರ್ ಹೋಗ್ತಾ ಇರುತ್ತೆ. ನೀವು ಪಾಸಿಟಿವ್ ಆಗಿ ಏನೇ ಇಲ್ಲದೆ ಇದ್ರೂ ನಿಮ್ಮ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಏನು ಬರುತ್ತೋ ಬರಲಿ, ಅದೇನಾಗುತ್ತೋ ನೋಡಬೇಡ ಅಂತ ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಶಕ್ತಿ ಒಳಗಡೆಯಿಂದ ಬರುತ್ತೆ. ಇದಕ್ಕಾಗಿ ಧ್ಯಾನವನ್ನು ಮಾಡಬೇಕು. ಇದರಿಂದ ನಮ್ಮ ಕಳವಳ ಮತ್ತು ಟೆನ್ಷನ್ನು ಇವೆಲ್ಲ ಕೂಡ ನಮಗೆ ರಕ್ತದ ಒತ್ತಡ ಕೂಡ ಕಂಟ್ರೋಲ್ ಬರುತ್ತೆ. ಕೆಲವ್ರಿಗೆ ಬಿ ಪಿ ಜಾಸ್ತಿ ಆಗುತ್ತೆ, ಯಾವಾಗಲೂ ಟೆನ್ಷನ್ ಇರೋದ್ರಿಂದ ಬಿ ಪಿ ಜಾಸ್ತಿ ಆಗುತ್ತೆ. ಇದು ಒಂದು ಧ್ಯಾನದಿಂದ ಆಗ್ತಕ್ಕಂಥ ಮನಸ್ಸಿನ ಮೇಲೆ ಪರಿಣಾಮ. ಇನ್ನು ಮಾನಸಿಕವಾಗಿ ಡಿಸ್ಟರ್ಬೆನ್ಸ್ ಇರುತ್ತೆ, ಅದು ಇದು ಅದನ್ನು ಕಡಿಮೆ ಮಾಡ್ಕೊಳ್ಳೋದು ಹೇಗೆ, ಸುಮ್ಮನೆ ಇದ್ರೂ ಕೂಡ ಯಾವುದೋ ಯೋಚನೆಗಳು ಬಂದು ನಮ್ಮನ್ನು ಕಾಡ್ತಾ ಇರುತ್ತೆ. ಇದು ಧ್ಯಾನ ಯಾತಕ್ಕೆ ಮಾಡ್ತೀವಿ ಅಂದರೆ ಮನಸ್ಸಿನಲ್ಲಿ ಉದ್ಭವ ಆಗ್ತಕ್ಕಂಥ ಸಮಸ್ಯೆಗಳನ್ನು ಅದನ್ನು ಕಂಟ್ರೋಲ್ ಮಾಡಿ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಂಡು ಪಾಸಿಟಿವ್ ಥಾಟ್ಸ್ ಉಂಟು ಮಾಡೋದಕ್ಕಾಗಿ ನಾವು ಧ್ಯಾನ ಮಾಡಬೇಕು. ಇಷ್ಟೇ ಸಿಂಪಲ್ ಆಗಿ. ಧ್ಯಾನ ಯಾಕೆ ಮಾಡಬೇಕು, ಭಯ ಇದೆ, ಏನೋ ಕಳವಳ ಇದೆ, ನೆಗೆಟಿವ್ ಮೂಡ್ ಇದೆ, ಇದು ಆವರಿಸ್ಕೊಂಡಾಗ ನಮ್ಮ ಶಕ್ತಿ ಕುಗ್ಗೋಗುತ್ತೆ. ಆಗ ನಾವು ಧ್ಯಾನಕ್ಕೆ ಕೂತ್ಕೊಂಡಾಗ ಏನಾಗುತ್ತೆ ಅಂದರೆ ಮನಸ್ಸು ಸ್ಥಿಮಿತಕ್ಕೆ ಬರುತ್ತೆ. ಆಗ ಮನಸ್ಸಿನಲ್ಲಿ ಧೈರ್ಯ ಮೂಡುತ್ತೆ, ಪಾಸಿಟಿವ್ ಆಲೋಚನೆಗಳು ಬರುತ್ತೆ, ಶಕ್ತಿ ಸೋರೋಗೋದಿಲ್ಲ. ಇರೋ ಶಕ್ತಿನೇ ನಮಗೆ ಯಾವ ಸಮಸ್ಯೆ ಬರುತ್ತೋ ಅದನ್ನು ಎದುರಿಸೋದಕ್ಕೆ ನಾವು ಸಹಾಯ ಮಾಡುತ್ತೆ. ಧ್ಯಾನ ಮಾಡೋದ್ರಿಂದ ಸಮಸ್ಯೆಗಳಿಂದ ಓಡೋಗೋದಲ್ಲ, ಸಮಸ್ಯೆಗಳ ಪರಿಹಾರವನ್ನು ಕಂಡಿಡ್ಕೊಳ್ಳೋದಕ್ಕೂ ಸಾಧ್ಯವಾಗುತ್ತೆ. ಆಮೇಲೆ ಈ ರೀತಿ ಧ್ಯಾನ ಮಾಡೋದ್ರಿಂದ ಕೆಲವರು ಮೆದುಳಿನಲ್ಲಿರ್ತಕ್ಕಂಥ ನರ ಕಣಗಳು ವಯಸ್ಸಾಗ್ತಾ ಡೆಟ್ರಿಯೇಟ್ ಆಗುತ್ತೆ, ಎಲ್ಲ ಸಾಯ್ತಾ ಬರುತ್ತವೆ. ನೋಡ್ರಿ, ಕೆಲವ್ರನ್ನ ಬಹಳ ಕಡಿಮೆ ಜನ ವಯಸ್ಸಾದಮೇಲೆ ಪೂರ್ಣ ಪ್ರಜ್ಞೆಯಿಂದ ಎಲ್ಲನೂ ನೆನಪಿಟ್ಕೊಂಡಿರ್ತಕ್ಕಂಥದ್ದು ಇರೋರು ಬಹಳ ಅಪರೂಪ. ನಾನು ರಾಚಪ್ಪ ಅವ್ರು ನೋಡಿದ್ದೀನಿ, ರುಕ್ಮಿಣಿಯವ್ರು ನೋಡಿದ್ದೀನಿ, ಕೃಷ್ಣಮೂರ್ತಿಯವ್ರು ನೋಡಿದ್ದೀನಿ. ಅಷ್ಟು ವಯಸ್ಸಾದರೂ ಕೂಡ ಸ್ಪಷ್ಟವಾದ ಯೋಚನೆ ಇತ್ತು.
ಇನ್ನು ಕೆಲವರು ನೋಡ್ತಾ ಇದ್ದೀನಿ, ಅವ್ರಿಗೇನೋ ಆತಂಕ, ಭಯ ಆಗೋದ್ರಿಂದ ಈ ಮೆದುಳಿನಲ್ಲಿರೋ ನರಕಣಗಳು ಸಾಯ್ತಾ ಬರುತ್ತೆ. ಸಾಯ್ತಾ ಬಂದಾಗ ಅವರು ನಾನು ಎಲ್ಲಿದ್ದೀನಿ ಅಂತಕ್ಕಂಥ ನೆನಪು ಶಕ್ತಿ ಕೂಡ ಕಡಿಮೆ ಆಗೋಗುತ್ತೆ. ಕೊನೆಗೆ ನಾನು ಎಲ್ಲಿದ್ದೀನಿ, ನಾನು ಏನು ಮಾಡಬೇಕು, ಊಟ ಮಾಡೋದನ್ನ ಇಲ್ಲೋ ಅನ್ನೋಂಥ ಸ್ಥಿತಿಗೂ ಹೋಗುವಂಥ ಕೆಲವರನ್ನು ನೋಡಿದ್ದೆ. ಅತಿರೇಕಕ್ಕೆ ಹೋದವರು ಆ ಸ್ಥಿತಿಗೆ ಹೋಗ್ತಾ ಇದೆ. ಇನ್ನು ಮಧ್ಯಮದವರು ಮರು ಜಾಸ್ತಿ ಬರ್ತಾ ಇರುತ್ತೆ. ಟೆನ್ಷನ್ ಜಾಸ್ತಿ ಮಾಡಿಕೊಂಡಾಗ ಮರು ಜಾಸ್ತಿ ಆಗುತ್ತೆ. ಆಮೇಲೆ ಮನಸ್ಸು ಪ್ರಶಾಂತವಾಗಿ ಕಾಮಾಗಿರೋರಿಗೆ ಏನೇ ತೊಂದರೆ ಇದ್ರೂ ಎದುರಿಸುವಂಥ ಸಾಮರ್ಥ್ಯ ಇರೋರಿಗೆ ಮೈಂಡು ಬಹಳ, ಮೆದುಳು ತುಂಬ ಶಾರ್ಪಾಗಿ ಎಲ್ಲನೂ ನೆನಪಿರುತ್ತೆ. ಹುಟ್ಟಿದಾಗ್ಲಿಂದ ಈವರೆಗೂ ನೆನ್ನೆ ನಡೆದ ಘಟನೆ ಕೂಡ ಕರಾರ್ವಕ್ಕಾಗಿ ಹೇಳುವಂಥ ಮಾನಸಿಕ ಸ್ಥಿತಿಯನ್ನು ಉಂಟು ಮಾಡುತ್ತೆ. ಅಂದರೆ ನಾವು ಧ್ಯಾನ ಮಾಡೋದರಿಂದ ನಮ್ಮಲ್ಲಿ ಈ ನಿಯೋಕಾರ್ಟೆಕ್ಸ್ ಅಂತ ಹೇಳಿದ್ನಲ್ಲ, ಗ್ರೇ ಮ್ಯಾಟರ್ ಅಂತ ಹೇಳ್ತೀವಿ, ಬೂದಾ ಬಣ್ಣದ ನರಕಣಗಳಿರುತ್ತೆ, ಅವು ಸಾಯ್ತಾ ಬರುತ್ತವೆ. ವಯಸ್ಸಾಗ್ತಾನೆ ಸಾಯುತ್ತೆ. ಯಾಕೆ? ಚಿಂತೆ ಮಾಡಿದಾಗಲೂ ಕೂಡ ಅವು ಸಾಯ್ತಾ ಇರುತ್ತೆ. ನೀವು ಧ್ಯಾನ ಮಾಡಿ ಆ ನರಕಣಗಳು ಸಾಯದೆ ಹಾಗೆ ಉದ್ದೀಪನವಾಗಿ ಕೊನೆಯವರೆಗೂ ಕೂಡ ಹಾಗೆ ಇರೋದಕ್ಕೆ ಸಾಧ್ಯವಾಗುತ್ತೆ. ನೋಡಿ, ಧ್ಯಾನ ಮಾಡೋದರಿಂದ ನಮ್ಮ ಮೆದುಳು ಆ್ಯಕ್ಟಿವ್ ಆಗಿರುತ್ತೆ, ವಯಸ್ಸಾಗೋದನ್ನು ಕಡಿಮೆ ಮಾಡುತ್ತೆ, ಮತ್ತು ಸಮಸ್ಯೆಗಳನ್ನು ಯಾವ ರೀತಿ ಪರಿಹರಿಸ್ಕೊಳ್ಬೇಕು ಅಂತಕ್ಕಂಥ ಮೆಂಟಲ್ ಸ್ಟೇಟಸ್ ಕ್ಲಾರಿಟಿ ಸಿಗುತ್ತೆ. ಹಾಗೆ ಅವರು ಯಾವಾಗಲೂ ಕೂಡ ಯುವಕರಂತೆ ವಯಸ್ಸಾದರೂ ಕೂಡ ಎಲ್ಲದರಲ್ಲೂ ಆ್ಯಕ್ಟಿವ್ ಆಗಿ ತೊಡಗಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇಷ್ಟೆಲ್ಲ ಆಗಬೇಕಾದ್ರೆ ಮೆದುಳು ಏನು ಕೆಲಸ ಮಾಡುತ್ತೆ? ಅದೇನು? ನಿಮ್ಗಾಗಲೇ ಹೇಳಿದಾಗೆ ಮೆದುಳಿನಲ್ಲಿ ಏನಿದೆ? ಮಾನವನ ಮೆದುಳ ಬಗ್ಗೆ ಹೇಳ್ತಿದ್ದೀನಿ. ಪ್ರಾಣಿಗಳ ಮೆದುಳು ಕೆಳಗಡೆ, ಅದರ ಕೆಳಗಡೆ ರೆಪ್ಟೀಲಿಯನ್ನು, ಪ್ರಾಣಿಗಳ ಮೆದುಳ ಮೇಲೆ ಒಂದು ಪದರ ಇದೆ, ನಿಯೋಕಾರ್ಟೆಕ್ಸ್ ಅಂತ. ನಿಯೋಕಾರ್ಟೆಕ್ಸ್ ಅಂದರೆ ಮಾನವನ ಮೆದುಳಿನ ಹೊರಪದರ. ಅದರಲ್ಲಿ ಏನಿದೆ? ನರಕಣಗಳಿದ್ದಾವೆ, ನ್ಯೂರಾನ್ಸ್ ಅಂತ ಹೇಳ್ತೀವಿ. ಆ ನರಕೋಶಗಳು ಬರೀ ಒಂದೇ ಕೋಶ ಇಲ್ಲ, ಅದಕ್ಕೆಲ್ಲ ತಂತುಗಳಿದ್ದಾವೆ, ಫೈಬರ್ಸ್ ಅಂತ ಹೇಳ್ತೀವಿ. ಆ ಫೈಬರ್ಗಳಂದರೆ ಒಂದು ದಾರ ಇದ್ದ ಹಾಗೆ. ಒಂದು ನರಕಣಕ್ಕೂ ಇನ್ನೊಂದು ನರಕಣಕ್ಕೂ ಸಂದೇಶವನ್ನು ಕಳಿಸೋದಕ್ಕೆ ಅದು ನರತಂತುಗಳು ಕೆಲಸ ಮಾಡುತ್ತೆ. ಹೆಂಗೆ ಸಂದೇಶ ಕಳಿಸುತ್ತೆ ನೋಡಿ? ಎಲ್ಲವೂ ಕೂಡ ಎಲೆಕ್ಟ್ರಾನಿಕ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತೀವಿ. ನಮ್ಮ ಮೆದುಳೇ ಎಲೆಕ್ಟ್ರೋಕೆಮಿಕಲ್ ಆರ್ಗನ್ ಅಂತ. ನಮ್ಮ ಮೆದುಳಿನಲ್ಲಿ ರಾಸಾಯನಿಕ ವಸ್ತುಗಳು ಉತ್ಪತ್ತಿ ಆಗುತ್ತೆ. ಆ ರಾಸಾಯನ ವಸ್ತುಗಳ ಮುಖಾಂತರ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗುತ್ತೆ. ಕೆಲವು ಸರಿ ನರಕ್ಕಿನ ಟಚ್ ಆದರೆ ಶಾಕ್ ಹೊಡೆದಂಗೆ ಆಗುತ್ತೆ ನೋಡ್ರಿ. ಇದನ್ನು ಪ್ರತಿ ನರಗಳಿಂದ ಉದ್ಭವ ಆಗ್ತಕ್ಕಂಥ ಕರೆಂಟನ್ನೆಲ್ಲ ಕೂಡಿಸಿದ್ರೆ 10 ವೋಲ್ಟ್ಸ್ ಆಗುತ್ತೆ. ನಿಮಗೆ 0 ವೋಲ್ಟು, 1 ವೋಲ್ಟು, 2 ವೋಲ್ಟ್ಸ್ ಗೊತ್ತಿದೆಯಲ್ಲ. ನಮ್ಮ ಮೆದುಳಿನಲ್ಲಿರುವ ನರಕಣಗಳಿಂದ ಬರ್ತಕ್ಕಂಥ ವಿದ್ಯುತ್ ಶಕ್ತಿಯನ್ನು ಒಟ್ಟಿಗೆ ಕೂಡಿಸಿದ್ರೆ ಒಂದು ಫ್ಲ್ಯಾಶ್ ಲೈಟ್, ಬ್ಯಾಟ್ರಿ ನಾವು ಬೆಳಕು ಬರುತ್ತಲ್ಲ, ಅಷ್ಟು ಬೆಳಕನ್ನು ಚೆಲ್ಲುವ ಶಕ್ತಿ ನಮ್ಮ ಮೆದುಳಿಗೆ ಇದೆ. ಆ ನರಗಳಿಂದ, ಆ ತಂತುಗಳಿಂದ ಒಂದು ನರಕಣದಿಂದ ಇನ್ನೊಂದು ನರಕಣಕ್ಕೆ ಸಂದೇಶ. ನೋಡಿ, ಈ ಕಣ್ಣು ನೋಡ್ತಾ ಇದೆ ನಿಮ್ಮನ್ನು, ಕಿವಿ ನೀವು ಕೇಳಿಸ್ಕೊಳ್ತಾ ಇದ್ದೀರ. ಶಬ್ದ ನಾನು ಮಾತಾಡೋ ಶಬ್ದ ಈ ಏರ್ನಲ್ಲಿ ಪಾಸಾಗಿ ನಿಮ್ಮ ಕಿವಿ ತಮಟ ಮೇಲೆ ಬಿದ್ದಾಗ ಏನಾಯ್ತದು? ವೈಬ್ರೆಂಟ್ ಆಯಿತು, ಅದರ್ತು. ಅಲ್ಲಿ ಕಂಪನಗಳನ್ನು ಉಂಟು ಮಾಡ್ತು. ಕಂಪನಗಳುಂಟು ಮಾಡಿದ್ದು ಮೆದುಳಿಗೆ ಹೋಗಿ ಕೊಡಬೇಕಲ್ಲ. ಮೆದುಳಿನಲ್ಲಿ ಕೇಂದ್ರಗಳಿದ್ದಾವೆ, ಹಿಯರಿಂಗ್ ಸೆಂಟರ್, ವಿಷನ್ ಸೆಂಟರ್, ಸ್ಮೆಲ್ ಸೆಂಟರ್ ಅಂತ ಪ್ರತಿಯೊಂದು ಜಾಗದಲ್ಲೂ ಒಂದೊಂದು ಕೇಂದ್ರ ಇದೆ. ಅಲ್ಲಿ ಹೋಗಿ ಟಚ್ ಮಾಡಿದಾಗ ಆ ಬ್ರೈನ್ನಲ್ಲಿರೋ ಕಣಗಳು ಏನು ಮಾಡುತ್ತೆ? ಅಲೆಗಳನ್ನು ಉತ್ಪತ್ತಿ ಮಾಡುತ್ತೆ. ಯಾವ ರೀತಿ ನಮ್ಮ ಮನಸ್ಸು ಪ್ರಶಾಂತವಾಗಿದೆಯೋ, ಗೊಂದಲದಲ್ಲಿದೆಯೋ, ಯಾವ ರೀತಿ ನಾವು ಸ್ವೀಕರಿಸ್ತೀವೋ ಮೆದುಳು, ಆ ರೀತಿ ಮೆದುಳಿನಿಂದ ಎಲೆಕ್ಟ್ರೋ ಇಂಪಲ್ಸಸ್ ಅಂತ ಹೇಳ್ತೀವಿ, ಅದನ್ನು ಬ್ರೈನ್ ವೇವ್ಸ್ ಅಂತ ಕರಿತೀವಿ. ಅದನ್ನು ತರಂಗಾಂತರಗಳು ಅಂತ ಹೇಳೋಣ, ಅಥವಾ ಅಲೆಗಳ ರೂಪದಲ್ಲಿ ಹೊರಗಡೆ ಬರುತ್ತೆ. ಹೇಗೆ? ನೀರಿನಲ್ಲಿ ಒಂದು ಕಲ್ಲು ಹಾಕಿದ್ರೆ ಏನಾಗುತ್ತೆ? ಅಲ್ಲಿಂದ ನೀರಿನಲ್ಲಿ ಅಲೆಗಳು ಉತ್ಪತ್ತಿ ಆಗುತ್ತೆ. ಅಲೆ ಸುಮ್ಮನೆ ಬರ್ತಾ ಒಂದು ಮೇಲೆ ಕೇಳುತ್ತೆ, ಇಳಿಯುತ್ತೆ, ಅಪ್ಸ್ ಆ್ಯಂಡ್ ಡೌನ್ಸ್ ಅಂತ ಹೇಳ್ತೀವಲ್ಲ, ಏರಿಳಿತಗಳು ಉಂಟಾಗತ್ತೆ. ಸಮುದ್ರದಲ್ಲಿ ನೀವು ಹೋದಾಗ ಜೋರಾದ ಬಿರುಗಾಳಿ ಬೀಸಿದಾಗ ಅಲೆಗಳು ಎಷ್ಟೆತ್ತರ ಇರುತ್ತೆ? ಭಾಳ 2 ಕಿಲೋಮೀಟ್ರ್ ಅಷ್ಟು ದೊಡ್ಡದಾಗಿ. ನೀವು ಕೇರಳ ಕಡೆ ಹೋದರೆ ರಾಕಿ ಶೋರ್ಸ್, ಅದೆಲ್ಲ
ಅಲ್ಲಿ ಬಂದು ಬಿದ್ದರೆ ಆ ಅಲೆ ಎಷ್ಟು 2 ಕಿಲೋಮೀಟ್ರಷ್ಟು ಎತ್ತರಕ್ಕೆ ಇರುತ್ತೆ. ಅದೇ ನಮ್ಮ ಮಡ್ರಾಸು ಅಥವಾ ವಿಶಾಖಪಟ್ಟಣ ಸಮುದ್ರದ ದಡಕ್ಕೆ ಹೋದರೆ ಅಲ್ಲಿ ರಾಕಿ ಕಲ್ಲಿನ ದಡ ಇಲ್ಲದೆ ಇರೋದ್ರಿಂದ ಮರಳ ಮೇಲೆ ಆಗುತ್ತೆ. ಗಾಳಿ ಬೀಸಿದಾಗ ಅದು ಅಮಾವಾಸ್ಯೆ ಹುಣ್ಣಿಮೆ ಸಮಯದಲ್ಲಿ ಅಲೆಗಳು ಬಹಳ ಜೋರಾಗಿ ಬರುತ್ತೆ. ಹೌದಾ? ಅಲೆ ಅಂತಂದರೆ ಒಂದು ಮೇಲಕ್ಕೇರಿ ಕೆಳಗೆ ಇಳಿತಕ್ಕಂಥದ್ದು. ಹಾಗೆ ನಮ್ಮ ಮೆದುಳಿನ ಮೇಲೆ ನಾವು ಏನು ನೋಡ್ತೀವಿ, ಇಂದ್ರಿಯಗಳಿಂದಾನೇ ನಾವು ಜಗತ್ತನ್ನು ನೋಡ್ತಾ ಇರೋದು, ತಿಳ್ಕೊಳ್ತಾ ಇರೋದು. ಕಣ್ಣಿಂದ ನೋಡ್ತೀವಿ, ಕಿವಿಯಿಂದ ಕೇಳಿಸ್ಕೊಳ್ತೀವಿ, ಮೂಗಿನಿಂದ ಪರಿಮಳನ ಗ್ರಹಿಸ್ತೀವಿ ಮತ್ತು ಚರ್ಮದಿಂದ ಸ್ಪರ್ಶವನ್ನು ಇದೆಲ್ಲ ತಾನೇ ನಾವು ತಿಳ್ಕೊಳ್ತಾ ಇರೋದು. ಇವೆಲ್ಲವೂ ಕೂಡ ಎಲ್ಲಿಗೆ ಹೋಗುತ್ತೆ? ಮೆದುಳಿಗೆ ಹೋಗುತ್ತೆ. ಮೆದುಳಿಗೆ ಹೋಗಿ ಬಡಿದಾಗ ಅಲ್ಲಿ ಏನಾಗುತ್ತೆ? ಅದು ಅಲೆಗಳನ್ನು ಉತ್ಪತ್ತಿ ಮಾಡುತ್ತೆ. ಎಂಥ ಅಲೆಗಳು? ಎಲೆಕ್ಟ್ರಿಕ್ ವೇವ್ಸ್ ಅಂತ ಹೇಳ್ತೀವಿ. ಕರೆಂಟು, ವಿದ್ಯುತ್ ಶಕ್ತಿ ಉತ್ಪತ್ತಿ ಮಾಡ್ತಕ್ಕಂಥ ಅಲೆಗಳು ಉತ್ಪತ್ತಿ ಆಗುತ್ತೆ. ಅವನ್ನೆಲ್ಲ ಸೇರಿಸಿದ್ರೆ ನಮಗೆ 10 ವೋಲ್ಟ್ಸ್ ಪ್ರತಿ ಮಾನವನ ಮೆದುಳಿನಲ್ಲಿ ಕರೆಂಟು, ಎಲ್ಲ ನರಗಳದ್ದು ಕರೆಂಟನ್ನು ಸೇರಿಸಿದ್ರೆ 10 ವೋಲ್ಟ್ಸ್ ಅಷ್ಟು ಉತ್ಪತ್ತಿ ಆಗುತ್ತೆ. ಅದನ್ನೇ ಇಲ್ಲಿ ಏನಂತ ಹೇಳ್ತೀವಿ? ಬ್ರೈನ್ ವೇವ್ಸ್ ಅಂತ ಕರಿತೀವಿ. ಯಾವಾಗಲೂ ಕೂಡ ಆ ಅಲೆಗಳು ಒಂದೇ ರೀತಿ ಇರಲ್ಲ. ನಾನು ಸ್ಯಾಂಪಲ್ ಆಗಿ ಬರೆದಿದ್ದೀನಿ. ಕೆಲವು ಮೆದುಳುಗಳನ್ನ ನೀವು ECG ಮಾಡಿಸ್ಕೊಂಡಾಗ, ಅಂದರೆ ಹಾರ್ಟಿಂದ ಮಾಡಿದಾಗ ನೀವು ನೋಡಿರ್ಬೋದು ಅಲೆಗಳು ಹೇಗೆ ಬರುತ್ತೆ ಅಂತ. ಎಲೆಕ್ಟ್ರೋಕಾರ್ಡಿಯೋಗ್ರಾಫಲ್ಲಿ ECG ಅಂತೀವಿ. ಈ ಮೆದುಳನ್ನು ಕೂಡ ಕೆಲಸ ಮಾಡ್ತಾ ಇದೆಯಾ ಇಲ್ವಾ ಅನ್ನೋದಕ್ಕೆ ಎಲೆಕ್ಟ್ರೋಎನ್ಸೆಫಲೋಗ್ರಾಫ್ ಅಂತ, ಅಂದರೆ ಮೆದುಳು ಯಾವ ರೀತಿ ಕೆಲಸ ಮಾಡ್ತಿದೆ ಅಂತಕ್ಕಂಥ ಒಂದು ಇನ್ಸ್ಟ್ರೂಮೆಂಟಲ್ಲಿ ಹಾಕಿದ್ರೆ ಅದರಲ್ಲಿ ನೋಡ್ತಾರೆ ಬ್ರೈನ್ ವೇವ್ಸ್ ಹೇಗಿದೆ, ಇವ್ರು ಏನು ಪ್ರಾಣ ಉಳಿಯುತ್ತಾ ಇಲ್ವಾ, ಹಾರ್ಟ್ ಬೀಟಿಂಗ್ಸ್ ಹೇಗಾಗ್ತಿದೆ, ಮೆದುಳಿನ ಕೆಲಸ ಹೆಂಗೆ ಮಾಡ್ತಿದೆ ಅಂತಕ್ಕಂಥ ಆ ತೆರೆ ಮೇಲೆ ನಮಗೆ ಚಿತ್ರಗಳು ಬರುತ್ತೆ. ಸಾಧಾರಣವಾಗಿ ಈಗ ನಾವೆಲ್ಲ ಇಲ್ಲಿ ಕೂತಿದ್ದೀವಿ, ಹಾಗೆ ಹೊರಗಿನ ಜನ ಸಂತೆಯಲ್ಲಿ ಮಾರ್ಕೆಟಲ್ಲಿ ಓಡಾಡ್ತಾ ಇದ್ದಾರೆ. ಈಗ ಎಚ್ಚೆತ್ತಿರ್ತಕ್ಕಂಥ ಪ್ರಜ್ಞೆ, ಈಗ ನಾವೆಲ್ಲ ಎಚ್ಚರವಾಗಿದ್ದೀವಲ್ಲ, ಕಾನ್ಷಿಯಸ್ ಮೈಂಡ್ ಅಂತ ಹೇಳ್ತೀವಿ, ಎಚ್ಚರವಾಗಿದ್ದೀವಿ. ಎಚ್ಚರವಾಗಿದ್ದಾಗ ನಮ್ಮಿಂದ ನಮ್ಮ ಮೆದುಳು ಕೇಳಿಸ್ಕೊಳ್ತಾ ಇದ್ದೀವಲ್ಲ, ಅಲೆಗಳು ಬರ್ತಾ ಇದೆ. ಆ ಅಲೆಗಳು ಬರ್ತಾ ಇರೋದಕ್ಕೆ ಏನಂತಾರೆ? ಅಲ್ಲಿ ನಾನು ಒಂದು ಪದ ಬರೆದಿದ್ದೀನಿ, ಬೀಟಾ ವೇವ್ಸ್ ಅಂತ. ಬೀಟಾ ವೇವ್ಸ್ ಅಂತ. ಬೀಟಾ ವೇವ್ಸ್ ಅಂತಂದರೆ ಅದು ಸಾಧಾರಣ 14ರಿಂದ 40 CPC ಅಂತ. ಏನಂದರೆ ಅಲೆ ಹೇಳಿದ್ನಲ್ಲ, ಒಂದು ಅಲೆ ಕೆಳಗಡೆ ಇದ್ದಿದ್ದು ಮೇಲೆ ಬಂದು ಮತ್ತೆ ಕೆಳಗೆ ಇಳಿಯೋದಕ್ಕೆ ಒಂದು ಸೈಕಲ್ ಅಂತ ಹೇಳ್ತೀವಿ. ಅಲೆ ಬಡಿದಾಗ ಏನಾಗುತ್ತೆ? ಆ ವೈಬ್ರೇಷನ್ನು ಮೇಲೇರಿ ಕೆಳಗಿಳಿದು ಮತ್ತೆ ಅಲ್ಲಿ ಸೇರೋದಕ್ಕೆ ಒಂದು ಸೈಕಲ್ ಅಂತ. 1 ಸೆಕೆಂಡ್ಗೆ ಪರ್ ಸೆಕೆಂಡ್ ಅಂತ, 1 ಸೆಕೆಂಡ್ಗೆ ಎಷ್ಟು ಸೈಕಲ್ಸು ಅಲೆಗಳನ್ನು ಉತ್ಪತ್ತಿ ಮಾಡುತ್ತೆ ನೋಡಿ. ಬೀಟಾ ವೇವ್ಸು ಸೆಕೆಂಡ್ ಹೇಳ್ತಾ ಇದ್ದೀನಿ, ಒಂದು ಕ್ಷಣ. ನಾವು ಹೊರಗಡೆ ಜಗತ್ತಿನಲ್ಲಿ ವ್ಯಾವಹಾರಿಕವಾಗಿ ಟೆನ್ಷನ್ನಲ್ಲಿ ಇರ್ತಕ್ಕಂಥ ಜನದ ಬೀಟಾ ವೇವ್ಸ್ ಹೇಗಿರುತ್ತೆ ಗೊತ್ತಾ? 1 ಸೆಕೆಂಡ್ಗೆ 14ರಿಂದ 40 ಅಲೆಗಳನ್ನು ಉತ್ಪತ್ತಿ ಮಾಡುತ್ತೆ. ಅಲ್ಲಿ ಬರೆಯೋಕ್ಕಾಗಲಿಲ್ಲ. 1 ಸೆಕೆಂಡ್ ಅಂತಂದರೆ ಒಂದಿಷ್ಟು ಸ್ಪೇಸ್ ಅಂತ ಇಟ್ಕೊಳ್ಳೋಣ, ಆಂಪ್ಲಿಟ್ಯೂಡು. ಅದರ ವೇವ್ಸ್ ಮೇಲೆ ಹೋಗಿ ಬರೋದು ಎಷ್ಟಲ್ಲಿ? 14ರಿಂದ 40 ಬಾರಿ. ಯಾರು ಹೊರಗಡೆ ಜನ ಸಂತೆಯಲ್ಲಿ ಮಾರ್ಕೆಟಲ್ಲಿ ವ್ಯಾಪಾರ ಮಾಡ್ತಾ ಕಿತ್ತಾಡ್ತಾ ಕೂಗ್ತಾ ಇದ್ದಾರಲ್ವಾ, ಅವರ ಮೆದುಳಿನಲ್ಲಿ ಅಷ್ಟು ವೇಗವಾಗಿ ಅಲೆಗಳು ಉತ್ಪತ್ತಿ ಆಗುತ್ತೆ. ಅದನ್ನು ಅವ್ರು ಹೇಳ್ತಾರೆ, ಅದನ್ನು ಬೀಟಾ ವೇವ್ಸ್. ಅವರಿಗೆ ಬಹಳ ಟೆನ್ಷನಲ್ಲಿರ್ತಾರೆ. ಈಗ ವ್ಯಾಪಾರ ಮಾಡ್ತಕ್ಕಂಥ ನಾನು ತುಂಬ ಟೆನ್ಷನ್, ಏನು ಇದು ಮಾಡಬೇಡಿ ಅಂತಂದರೆ ಫುಲ್ಲಿ ಟೆನ್ಷನ್ ಅಂತಂದರೆ ಒತ್ತಡದಿಂದ ಕೆಲಸ ಮಾಡ್ತಾ ಇರ್ತಾರೆ. ಬರೀ ಸಂತೆಯಲ್ಲ, ನಮಗೂ ಯಾರಾದರೂ ನಮ್ಮ ಮೇಲೆ ಏರಿ ಈ ಕೆಲಸ ಮಾಡಬೇಕು ಮುಗಿಸ್ಕೊಡು ಅಂತ ಯಾರಾದರೂ ಹೇಳಿದ್ರೆ ನಂಗೆ ತುಂಬ ಟೆನ್ಷನ್ ಆಗ್ತದೆ, ನಾನು ಕಂಪ್ಯೂಟರ್ಗೆಲ್ಲ ಫೀಡ್ ಮಾಡಬೇಕು ಅದು ಅಂತ ನಮ್ಮ ತೇನಿ ಹೇಳ್ತಿರ್ತಾಳಲ್ಲ, ಅದೇನಾಗುತ್ತೆ? ಅದು ಟೆನ್ಷನ್ನಲ್ಲಿ ಇದ್ದಾಗ, ಈಗ ನಿಮ್ಮ ಟೆನ್ಷನ್ ಯಾರಿಗೂ ಇಲ್ಲಲ್ಲ, ಈಗ ಏನಿದ್ವಿ ಆರಾಮ್ಸೆ ಕೇಳ್ತಾ ಇದ್ದೀರಾ. ಅದೇ ಏನಾದರೂ ಕೆಲಸ ಕೊಟ್ಟಿದ್ದು ಮುಗಿಸ್ರಿ ಬೇಗ ಅಂದರೆ ಟೆನ್ಷನ್ ಆಗುತ್ತೆ. ಆವಾಗ ಎಷ್ಟಿರುತ್ತೆ ವೇಗ? ಅಲೆಗಳು ಮೆದುಳಿಂದ ಬರೋದು 1 ಸೆಕೆಂಡ್ಗೆ. ಇಮ್ಯಾಜಿನ್ ಮಾಡ್ಕೊಂಡು, ನಾನು ಬಾಯಲ್ಲಿ ಹೇಳ್ತಿದ್ದೀನಿ 1 ಸೆಕೆಂಡ್, ನಾನು ಹೇಳಿದ್ದೀನಿ ಇನ್ನೊಂದು ಸರಿಗೆ 1 ಸೆಕೆಂಡ್ ಆಗೋಯ್ತು. ಎಷ್ಟಲ್ಲಿ? 14, 15, 20, 21, 30, 40ವರೆಗೂ ಏರಿ ಇಳಿತಾ ಬಂದುಬಿಟ್ರೆ ಫುಲ್ಲಿ ಟೆನ್ಷನ್ ಆದಾಗ
ವಿವೇಕ ಇರೋದೇ ಇಲ್ಲ, ಆತಂಕ ಇರುತ್ತೆ, BP ರೈಸ್ ಆಗುತ್ತೆ. ಯಾವಾಗಲೂ ಬೀಟಾ ವೇವ್ಸ್ನಲ್ಲಿ ಇದ್ದರೆ ಅವರ ಆರೋಗ್ಯ ಕೆಡುತ್ತೆ, ಇಮ್ಯೂನ್ ಸಿಸ್ಟಮು ಹಾಳಾಗತ್ತೆ. ಹೌದಾ? ಕೆಲವರು ತುಂಬ ಕೆಲಸ ಮಾಡಿದಾಗ ಕೂಗಾಡಿದಾಗ ಅವರಿಗೆ ಕಾಯಿಲೆ ಬಂದ್ಬಿಡುತ್ತೆ. ಅಂದರೆ ಏನಾಗುತ್ತೆ, ಅವರಿಗೆ ತಡ್ಕೊಳಕ್ಕಾಗದೇ ಇದ್ದಾಗ ಅವರಲ್ಲಿ ಸ್ಟ್ರೆಸ್, ತುಂಬ ನಾನು ಟೆನ್ಷನ್ ಆಗಿಬಿಟ್ಟು ಬಹಳ ಖಿನ್ನತೆಗೊಳಗಾಗ್ಬಿಟ್ಟಿದ್ದೀನಿ, ಭಯ ಆಗ್ತಾ ಇದೆ, ಆಮೇಲೆ ನನಗೆ ತುಂಬ ವರಿ ಆಗ್ತಾ ಇದೆ, ಇದು ನಡೆಯೋಕ್ಕಾಗಲಿಲ್ಲ ಅಂತಂದರೆ ಮೂಡ್ ಆಫ್ ಆಗಿದೆ, ಕೋಪ ಬರುತ್ತೆ. ಯಾರೇನಾದರೂ ಮನೆಯಲ್ಲಿ ಮಾತಾಡಿ ಸಾಕು ಅವ್ರ ಮೇಲೆ ಕೋಪ ಮಾಡ್ಕೊಳ್ತೀವಿ. ಇದರಿಂದ ಏನಾಗ್ತಾ ಇದೆ, ನಮ್ಮ ನಿರೋಧಕ ಶಕ್ತಿ ಅಂದರೆ ಆರೋಗ್ಯ ನಿರೋಧಕ ಶಕ್ತಿ, ಇಮ್ಯೂನ್ ಸಿಸ್ಟಮು ಕಡಿಮೆ ಆಗತ್ತೆ. ನೋಡಿ, ಬೀಟಾ ವೇವ್ಸು ತುಂಬ ಟೆನ್ಷನಲ್ಲಿ ಜೀವನ ಮಾಡಿದ್ರೆ ನಮ್ಮ ಆರೋಗ್ಯ ಕೆಡುತ್ತೆ. ಯಾಕೆ ಅಂತಂದರೆ ನಮ್ಮ ದೇಹಕ್ಕೆ ನಮ್ಮನ್ನು ರಕ್ಷಿಸುವಂತಕ್ಕ ರಕ್ಷಾ ಕವಚ ಇದೆ. ಯಾವಾಗ ಬೀಟಾ ವೇವ್ಸ್ ಯಾವಾಗಲೂ ಟೆನ್ಷನಲ್ಲೇ ಕೆಲಸ ಮಾಡ್ತಾ ಇದ್ದರೆ, ಅವ್ರು ಯಾವಾಗಲೂ ಭಯದಲ್ಲೇ ಇದ್ದರೆ, ಯಾವಾಗಲೂ ಚಿಂತೆ ಮಾಡ್ತಾ ಇದ್ದರೆ, ಯಾವಾಗಲೂ ಖಿನ್ನತೆಗೆ ಒಳಗಾದರೆ ಆತ್ಮಹತ್ಯೆ ಕೂಡ ಮಾಡ್ಕೊಂಡ್ಬಿಡ್ತಾರೆ, ತಡ್ಕೊಳಕ್ಕಾಗಲಿಲ್ಲ ಅಂತಂದರೆ. ಹೌದಾ? ಏನು ಮಾಡೋಕ್ಕಾಗ್ತಾ ಇಲ್ಲ, ನನಗಾಗಲ್ಲ, ಯಾರೋ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ಲು ಯಾರೋ ಒಂದು ಜನ ಇದು ಮಾಡ್ತಿಂತ ಅವರು ಆತ್ಮಹತ್ಯೆಗೆ ಹೋಗಿದ್ರು. ಇವೆಲ್ಲ ನೋಡಿದಾಗ ಎಷ್ಟು ಟೆನ್ಷನ್ ಆಗಿರಬೇಕು. ಯಾಕೆ ಅವರು ಆ ರೀತಿ ಮಾಡ್ಕೊಳ್ತಾರೆ ಅಂದರೆ ಬೀಟಾ ವೇವ್ಸು ಅವರಲ್ಲಿ ಹೆಚ್ಚು ಪ್ರಚೋದನೆಯಾಗಿ ಬರ್ತಾ ಇರುತ್ತೆ, ಅವುಗಳನ್ನು ನಿಗ್ರಹಿಸುವಂಥ ಶಕ್ತಿ ಅವರಲ್ಲಿ ಇರಲ್ಲ. ಇದು ಮುಖ್ಯವಾಗಿ 25ರಿಂದ 40 ಇರೋರಿಗೆ ಟೆನ್ಸ್ ಇರುತ್ತೆ. ಈಗ ನಾವೆಲ್ಲ ಎಚ್ಚೆತ್ಕೊಂಡಿದ್ದೀವಿ, ಹೌದಾ? ಆದರೂ ಸಮಾಧಾನವಾಗಿದ್ವಿ, ಏನು ಅಂತ ಟೆನ್ಸ್ ಏನಿಲ್ಲ. ಅಯ್ಯೋ ಪರವಾಗಿಲ್ಲ, ತಿಂಡಿ ಬಿದ್ದಿದೆ, ಅಶ್ವೇನಾಗ್ತಾ ಇಲ್ಲ, ಮನೆಗೆ 1 ಗಂಟೆಗೆ ಹೋದ್ರಾಯ್ತು ಅಂತ ಈಗೇನಿದೆ, ಮೈಂಡು ಟೆನ್ಸ್ ಫ್ರೀ. ಹೌದಾ? ಟೆನ್ಷನ್ ಇದೆ ಯಾರಿಗಾದ್ರೂ ಇಲ್ಲಿ? ಇಲ್ಲ, ಸಮಾಧಾನವಾಗಿ ಇದೆ. ಇದು ನಾವು ಎಚ್ಚೆತ್ಕೊಂಡಾಗಿ ಇರತಕ್ಕಂಥ ಒಂದು ಸನ್ನಿವೇಶ. ಅದನ್ನು ಏನಾಗತ್ತೆ ನೋಡ್ರಿ, ಆ 14ರಿಂದ 25 ಹೊಂದಿರೋ ಜನಗಳಲ್ಲಿ ತುಂಬ ಟೆನ್ಸ್ ಇರುತ್ತೆ ಅಂತ ಹೇಳಿದ್ವಿ. ಅದೇ 25ರಿಂದ 40 CPCಯಲ್ಲಿ ಕೆಲಸ ಮಾಡೋರಿಗೆ ಫುಲ್ಲಿ ಟೆನ್ಸು. ಇವರು ನಮ್ಮಂಥವ್ರು. ಈಗ ಹೇಗಿದೆ ಜೀವನ? ಬಿಗುವಾದ ಜೀವನ ಇಲ್ಲ, ಟೆನ್ಸ್ ಫ್ರೀ ಸ್ಟೇಜ್ನಲ್ಲಿದ್ದೀವಿ. ಹಾಗೆ ಮನಸ್ಸು ಈಗೆಲ್ಲೋ ಅಲ್ಲೇನೋ ಜ್ಞಾಪಕ ಬಂದ ತಕ್ಷಣ ಹೋಗಬೇಕು ಅನಿಸಿದ್ರೆ ಅದನ್ನು ವ್ಯಕ್ತ ಮನಸ್ಸನ್ನು ಕಂಟ್ರೋಲ್ ಮಾಡೋ ಶಕ್ತಿ ಕೂಡ ಇದೆ. ಹಾಗೆ ಇಂಥವ್ರ ಜೀವನ ಸಾಧಾರಣವಾಗಿ ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯವಾಗುತ್ತೆ. ಲಾಜಿಕ್ಕಾಗಿ ಯೋಚನೆ ಮಾಡ್ತಾರೆ ಮತ್ತು ಅದನ್ನು ಅನಲೈಸ್ ಮಾಡಿ ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಅಂತಕ್ಕಂಥ ಎಚ್ಚರದಿಂದ ಕೆಲಸ ಮಾಡ್ತಕ್ಕಂಥ ಶಕ್ತಿ ಬೀಟಾ ವೇವ್ಸು ವ್ಯಕ್ತ ಪ್ರಜ್ಞೆ ಈಗ ನಾವೆಲ್ಲ ಇದ್ದೀವಲ್ಲ ಅವ್ರಿಗೆ ಸಾಧ್ಯವಾಗುತ್ತೆ. ಸಮಸ್ಯೆಗಳನ್ನು ಬಂದರೆ ಏನು ತಲೆ ಕೆಡಿಸ್ಕೊಳ್ಳಲ್ಲ, ಅದನ್ನು ಸಾಧಾರಣವಾಗಿ ಆ ಸಮಸ್ಯೆಗಳನ್ನು ತಾವೇನೇ ವಿಶ್ಲೇಷಣೆ ಮಾಡಿಕೊಂಡು ಅನಲೈಸ್ ಮಾಡಿಕೊಂಡು ಪರಿಹಾರ ಕಂಡುಕೊಳ್ತಾರೆ. ಇಲ್ಲ ದೊಡ್ಡವ್ರ ಹತ್ರ ಸಲಹೆ ಪಡ್ಕೊಂಡು ಕೂಡ ತೆಗೆದುಕೊಳ್ತಾರೆ. ಇಂಥವರು ಈ ಎಚ್ಚೆತ್ತ ಪ್ರಜ್ಞೆ ಬೀಟಾ ವೇವ್ಸ್ ಬರ್ತಕ್ಕಂಥವರು ಒಳ್ಳೆಯ ಭಾಷಣಕಾರರಾಗಿರ್ಬೋದು, ಒಳ್ಳೆಯ ಉಪಾಧ್ಯಾಯರಾಗಿರ್ಬೋದು, ಅಥವಾ ಒಳ್ಳೆಯ ಮನಸ್ಸು ಚುರುಕಾಗಿ ಕೆಲಸ ಮಾಡ್ತಾ ಇರ್ಬೋದು. ಇವ್ರದ್ದೇನಂತ ಸಮಸ್ಯೆ ಆಗಲ್ಲ. ಎಷ್ಟಿರಬೇಕು? ನಾವು ಎಚ್ಚೆತ್ತಾಗ 14ರಿಂದ 25 ಅಲೆಗಳು ಉತ್ಪತ್ತಿ ಆದರೆ ಮೆದುಳಿನಿಂದ ಅದು ಸಾಧಾರಣವಾಗಿ ಜೀವನ ಮಾಡ್ತಕ್ಕಂಥದ್ದು. ಆದರೂ ಕೂಡ ಸಾಧಾರಣ ಜೀವನ ಮಾಡ್ತಿದ್ರೂ ಕೂಡ ಸಮಸ್ಯೆಗಳು ಬರುತ್ತೆ. ಅದನ್ನು ನಾವು ಪರಿಹಾರ ಮಾಡ್ಕೊಳ್ಬೇಕಾದ್ರೆ ಇವರಿಬ್ಬರೂ ಧ್ಯಾನ ಮಾಡಲ್ಲ. ಯಾರು ಲೌಕಿಕದಲ್ಲಿ ಪೂರ್ತಿ ಮುಳುಗಿ ಟೆನ್ಷನಲ್ಲಿ ಇರ್ತಕ್ಕಂಥವನು ಧ್ಯಾನದ ವಿಚಾರ ಗೊತ್ತಿಲ್ಲ, ಏನೋ ಈ ಥರ ಭಾಷಣ ಕೇಳಿ ಧ್ಯಾನ ಮಾಡಿ ಅಂತ ಹೇಳಿದ್ರು ಧ್ಯಾನ ಮಾಡೋದಕ್ಕೆ ಮನಸ್ಸು ಮಾಡದೇ ಇರ್ತಕ್ಕಂಥವರು ಹೇಗೋ ಜೀವನ ನಡ್ಕೊಂಡು ಹೋಗ್ತಾ ಇರುತ್ತೆ. ಇಲ್ಲಪ್ಪ ನಾನು ಶಾಂತವಾಗಿರಬೇಕು ಅಂದ್ಕೊಳ್ಳೋರಿಗೆ ಧ್ಯಾನ ಮಾಡ್ತಾರೆ. ಧ್ಯಾನ ಮಾಡೋದಕ್ಕೆ ಯಾವುದೋ ರೀತಿ ಧ್ಯಾನ ಮಾಡಿದಾಗ ಏನಾಗುತ್ತೆ, ಇವರಲ್ಲಿ 14ರಿಂದ 25 ಇದ್ದಿದ್ದು 14 ಕಡಿಮೆ ಅಂತ ಇಟ್ಕೊಂಡು, ಅದಕ್ಕಿಂತ ಕಡಿಮೆ ಆದರೆ 14 ಅಲೆ ಪ್ರಾರಂಭ ಆದರೆ ಅದು ಬೀಟಾ ಅಂತೇಳಿ, 14ಕ್ಕಿಂತ ಕಡಿಮೆ ಆದರೆ 13, 12,
11, 12 ಹೀಗೆ ಕೆಳಗೆ ಆಗ್ತಾ ಬರುತ್ತಲ್ವಾ, ಅಂಥವ್ರಿಗೆ ಏನಂತ ಹೇಳ್ತೀವಿ, ಆಲ್ಫಾ ವೇವ್ಸ್ ಅಂತ ಕರಿತೀವಿ. ಆಲ್ಫಾ ವೇವ್ಸ್ ಸಾಧಾರಣ ನಮಗೂ ಬರುತ್ತೆ, ತುಂಬ ಸಾಕಾಗಿಬಿಟ್ಟಿರುತ್ತೆ, ಹೌದಾ? ಕೆಲಸ ಮಾಡಿ ಮಾಡಿ ಸಾಕಾಗಿರುತ್ತೆ. ಏನು ಮಾಡ್ತೀವಿ, ಪುಸ್ತಕ ತೊಗೊಂಡು ಓದೋಕ್ಕೆ ಕೂತ್ಕೊಳ್ತೀವಿ. ಪುಸ್ತಕ ತೊಗೊಂಡ ತಕ್ಷಣ ತೂಕಡಿಕೆ ಬರುತ್ತೆ, ಹೌದಾ? ಸಾಕಾಗಿರುತ್ತೆ. ಅವಾಗೇನು ಮಾಡ್ತಾ, ಅಯ್ಯೋ ಸಾಳಪ್ಪ ಆಮೇಲೆ ಓದೋಣ ಅಂತ ಲೈಟ್ ಆಫ್ ಮಾಡಿಬಿಟ್ಟು ಮಲಗ್ತೀವಿ. ಹಾಗೇ ಕಣ್ಣು ಮುಚ್ಕೊಳ್ತೀವಿ. ಕೆಲಸ ಟೆನ್ಷನ್ ಇರಲ್ಲ. ಅವಾಗ ಏನಾಗುತ್ತೆ, ಹಾಗೆ ಜೋಂಪು ಬರುತ್ತೆ, ನಿದ್ದೆ ಬರುತ್ತೆ. ನಿದ್ದೆ ಬರುವ ಸ್ಥಿತಿ ಆಲ್ಫಾ ವೇವ್ಸು ಶುರುವಾಗುತ್ತೆ. ನಮಗೂ ಆಲ್ಫಾ ವೇವ್ಸ್ ಉತ್ಪತ್ತಿ ಆಗುತ್ತೆ. ಯಾವಾಗ ಆಯಾಸ ಆಗಿಬಿಟ್ಟು ಮಲ್ಕೊಳ್ಬೇಕು ಅಂತ ಮಲ್ಕೊಂಡಾಗ ನಮ್ಮ ಮೆದುಳಿನ ಅಲೆಗಳು ಕಡಿಮೆ ಆದಾಗ, ಸಾಕಾಗ್ಬಿಟ್ಟು ಅಂತ ಕಡಿಮೆ ಆದಾಗ ಏನಾಗುತ್ತೆ, ನಾವು ನಿದ್ದೆಗೆ ಜಾರ್ತೀವಿ. ಆಗ 1 ಸೆಕೆಂಡ್ಗೆ ಎಷ್ಟು, 7ರಿಂದ 14 ಮೇಲೆ ಹೋದರೆ ಬೀಟಾ, 14ಕ್ಕಿಂತ ಕೆಳಗೆ ಬಂದರೆ ಆಲ್ಫಾ ವೇವ್ಸ್. ಆಲ್ಫಾ ವೇವ್ಸ್ 7ವರೆಗೂ ಬಂದರೂ ಕೂಡ ನಾವು ಕನಸು ಕಾಣ್ತಾ ಇರ್ತೀವಿ. ಅಲ್ಲಿ ಮನಸ್ಸು ಭಾವನೆಗಳೆಲ್ಲ ಕೂಡ ಇರುತ್ತೆ. ಈ ಒಂದು ಸ್ಥಿತಿ ನಿದ್ರೆಯಲ್ಲಿ ನಾವು ಅನುಭವಿಸ್ತೀವಿ. ಆದರೆ ಧ್ಯಾನ ಮಾಡುವಾಗ, ಧ್ಯಾನ ಮಾಡೋಕ್ಕೆ ಕೂತ್ಕೊಳ್ತೀವಲ್ಲ, ಎಚ್ಚೆತ್ಕೊಂಡಿದ್ದೀವಲ್ಲ, ನಿದ್ದೆ ಮಾಡ್ತಾ ಇಲ್ಲ, ಎಚ್ಚೆತ್ಕೊಂಡಾಗ ಧ್ಯಾನ ಮಾಡೋಕ್ಕೆ ಕೂತ್ಕೊಂಡಾಗ ಈ ಬೀಟಾ ವೇವ್ಸು ಗ್ರ್ಯಾಜುಯಲಿ ನಮಗೆ ಆಲ್ಫಾ ವೇವ್ಸ್ ಆಗಿ ಪರಿವರ್ತನೆ ಆಗುತ್ತೆ. ಆವಾಗ ನಿದ್ದೆ ಮಾಡಲ್ಲ, ಮನಸ್ಸು ಪ್ರಶಾಂತವಾಗಿ, ಮನಸ್ಸು ಸ್ಥಿಮಿತಕ್ಕೆ ಬರ್ತಕ್ಕಂಥ ಒಂದು ಸ್ಥಿತಿ ಉಂಟಾಗತ್ತೆ. ಇಲ್ಲಿ ಆಲ್ಫಾ ವೇವ್ಸ್ನಲ್ಲಿ ನಮಗೆ ಏನು ಬೆನಿಫಿಟ್ ಆಗುತ್ತೆ, ಇವರು ನಾನೇನು ಸ್ವಲ್ಪ ಹೇಳಬೇಕಾಗಿತ್ತು. ಸ್ಟ್ರೆಸ್ಸಲ್ಲಿ ಇದ್ದಾಗ ಏನಪ್ಪ ಅಂತ, ಸ್ಟ್ರೆಸ್ಸಲ್ಲಿ ಇದ್ದವ್ರಿಗೆ ಏನು ತೊಂದರೆ ಆಗುತ್ತೆ ಅಂತಂದರೆ, ಅವರಲ್ಲಿ ಯೋಚನಾ ಶಕ್ತಿ ಒಂದು ರಿಜಿಡ್ ಆಗಿರುತ್ತೆ. ನಾನು ಹೀಗೆ ಯೋಚನೆ ಮಾಡೋದು, ಯಾರ ಮಾತು ಕೇಳಲ್ಲ ಅಂತ. ಕೆಲವರು ಎಷ್ಟೇ ತಿದ್ದಕ್ಕೋದ್ರೂ ಮಾತು ರಿಜಿಡ್ ಥಿಂಕಿಂಗ್ ಅಂತ ಹೇಳ್ತೀವಿ. ಬೇಡಪ್ಪ, ಟೆನ್ಷನ್ ಯಾಕೆ ಮಾಡ್ತೀವಿ, ಬಿಟ್ಬಿಡು, ಅದನ್ನು ತಲೆ ಕೆಡಿಸ್ಕೋಬೇಡ ಅಂತ ಹೇಳಿದ್ರು ಕೂಡ ಅವರು ಪಟ್ಟಿಡಿತಾರೆ. ಆಮೇಲೆ ನಾಳೆ ಏನಾಗುತ್ತೆ, ಲಾಂಗ್ ಸೈಡ್ ಡಿಸಿಷನ್ ಮಾಡಲ್ಲ, ಮುಂದೆ ಭವಿಷ್ಯದಲ್ಲಿ ಏನಾಗುತ್ತೆ ಅಂತ ಯೋಚನೆ ಮಾಡಲ್ಲ. ಈಗ ಸದ್ಯಕ್ಕೆ ನಾನು ತಲೆ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಶಾರ್ಟ್ ಡಿಸಿಷನ್ನು ತೆಗೆದುಕೊಳ್ತಾರೆ, ಅಂದರೆ ಹತ್ತಿರ ಡಿಸಿಷನ್ ತಗೊಳ್ತಾರೆ. ಇವರಿಗೆ ನೆನಪಿನ ಶಕ್ತಿ ಬಹಳ ಕಡಿಮೆ. ಸ್ಟ್ರೆಸ್ಸಲ್ಲಿರೋರಿಗೆ ನೆನಪಿನ ಶಕ್ತಿ ಕಡಿಮೆ ಆಗುತ್ತೆ. ಆಮೇಲೆ ಅವ್ರಿಗೆ ಏಕಾಗ್ರತೆ ಮಾಡೋಕ್ಕಾಗಲ್ಲ, ಧ್ಯಾನ ಮಾಡೋಕ್ಕಾಗೋದೇ ಇಲ್ಲ, ಮತ್ತು ಅವ್ರಿಗೆ ಸರಿಯಾದ ಸಮಯದಲ್ಲಿ ಊಟ ಮಾಡಲ್ಲ, ಮತ್ತು ನಿರೋಧಕ ಇಮ್ಯುನಿಟಿ ಕಡಿಮೆ ಆಗುತ್ತೆ, ಮತ್ತು ಇವರಲ್ಲಿ ಅಸಮತೋಲನ ಉಂಟಾಗುತ್ತೆ. ಆತ್ಮಶಕ್ತಿ ಕುಗ್ಗೋಗುತ್ತೆ, ಯಾವಾಗಲೂ ಚಿಂತೆ ಕಳವಳದಲ್ಲಿ ಭಯದಿಂದ ಇರ್ತಾರೆ, ಮತ್ತು ಸಂಬಂಧಗಳಲ್ಲಿ ಅಸ್ಥಿರತೆಯನ್ನು, ಯಾರನ್ನೂ ಕೇರ್ ಮಾಡಲ್ಲ, ಅವ್ರದ್ದೇ ಅಂತಿರ್ತಕ್ಕಂಥದ್ದು ಕಾಣ್ತೀವಿ. ಇಂಥವರು ಆನಾಪಾನಸತಿ ಮಾಡಿದಾಗ, ಈ ಸ್ಟ್ರೆಸ್ನಲ್ಲಿರೋರು ಅಥವಾ ಸ್ಟ್ರೆಸ್ ಫ್ರೀ ಬೀಟಾ ವೇವ್ಸ್ನಲ್ಲಿರೋರು ಆನಾಪಾನಸತಿ ಧ್ಯಾನ ಮಾಡೋದ್ರಿಂದ ಇವರ ಮೆದುಳಿನ ತರಂಗಗಳು 14 ಅಂದರೆ 13ರಿಂದ 7ಕ್ಕೆ ಇಳಿಯುತ್ತೆ. ಆವಾಗ ಮನಸ್ಸೇನಾಗುತ್ತೆ, ಅದರ ವೇಗ ಕಡಿಮೆ ಆಗುತ್ತಲ್ಲ. 25-40 ಇರ್ತಿದ್ದು ಇವಾಗ 13, 12, 11, 7 ಅಷ್ಟೇ ನಿಧಾನವಾಗಿ ನೋಡಿ. ಅಲೆಗಳು ನಿಧಾನಕ್ಕೆ ಬಂದಾಗ ಅವರಲ್ಲಿ ಭೌತಿಕ ಮಾನಸಿಕ ರಿಲ್ಯಾಕ್ಸೇಷನ್ ಆಗುತ್ತೆ, ಬಾಡಿ ಪೇಯ್ನ್ ಆಗಲ್ಲ, ಮತ್ತು ಮನಸ್ಸು ಪ್ರಶಾಂತವಾಗಿರುತ್ತೆ. ಎಲ್ಲರ ಜೊತೆಯಲ್ಲೂ ಹೊಂದಿಕೊಂಡು ತಿಳ್ಕೊಂಡು ಕೆಲಸ ಮಾಡ್ತಾರೆ. ಈ ರೀತಿ ಯಾವಾಗ ಬರುತ್ತೆ ಅಂದರೆ, ನಾವೆಲ್ಲ ದೊಡ್ಡ ಈಗ ಇಸ್ರೋನಲ್ಲಿ ಮೊನ್ನೆ ಉಡಾವಣೆ ಮಾಡಿದಾಗ ಏನಾಗ್ಬಿಡುತ್ತೋ ಅದೆಲ್ಲ ಸೇಫಾಗಿ ಸೇರ್ತಂದಮೇಲೆ ಹಬ್ಬ ಸಾತ್ಕೋತಂತ ಚೇರ್ ಮೇಲೆ ಕೂತ್ಕೊಳ್ತಾರಲ್ಲ, ಆವಾಗ ಯಾವ ವೇವ್ಸ್ ಬರುತ್ತೆ, ಆಲ್ಫಾ ವೇವ್ಸ್ ಬರುತ್ತೆ. ಯಾವುದಾದ್ರೂ ನಾವು ಕೆಲಸ ಮಾಡಿ ಒಂದು ಏನೋ ಭಾಷಣ ಮಾಡೋದು ಅಥವಾ ಯಾವುದೋ ಒಂದು ಅಚೀವ್ ಮಾಡಬೇಕು ಅಂದಾಗ ಮೈಂಡಲ್ಲಿ ಬೀಟಾ ವೇವ್ಸ್ ಇರುತ್ತೆ, ಆತಂಕ ಇರುತ್ತೆ, ಕಳವಳ, ಏನಾಗ್ಬಿಡ್ತು ಅಂತ ಭಯ ಇರುತ್ತೆ. ಅದೇ ಕೆಲಸ ಮುಗ್ದೋಯ್ತು, ಏನಿಲ್ಲಪ್ಪ ನಿರಾಳಾಯಿತು, ಎಲ್ಲ ನಾನು ಇದು ಮಾಡಿಬಿಟ್ಟಿದ್ದೀನಿ ಅಂತಂದರೆ ರಿಟೈರ್ಡ್ ಲೈಫ್ ಅಂತ ಹೇಳ್ತೀವಲ್ಲ, ಆರಾಮ್ಸೆ ಇರ್ತಕ್ಕಂಥ ಆಲ್ಫಾ ವೇವ್ಸು ಬರುತ್ತೆ, ವಿಶ್ರಾಂತಿಯ ಸ್ಥಿತಿ ಏರ್ಪಡುತ್ತೆ. ಇದನ್ನು ನಾವು ಇದ್ದಾಗಲೇ ಟೆನ್ಷನಲ್ಲೇ ಧ್ಯಾನ ಮಾಡಿದ್ರೆ ಈ ಆಲ್ಫಾ ವೇವ್ಸನ್ನು ಉತ್ಪತ್ತಿ ಮಾಡಿ ಮನಸ್ಸನ್ನು ಏಕಾಗ್ರ ಮಾಡಿ ಪ್ರಶಾಂತವಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಈ ಸ್ಥಿತಿಯಲ್ಲಿ ಅವರಲ್ಲಿ ದೈಹಿಕ ಮಾನಸಿಕ ತೊಂದರೆಗಳು ಉಂಟಾಗಲ್ಲ,
ಭಯ ಇರೋದೇ ಇಲ್ಲ, ಕಳವಳ ಇರೋದಿಲ್ಲ. ಏನು ಬಂದರೂ ಕೂಡ ನಾನು ಅದನ್ನು ಜಾಗ್ರತೆ ಕಲಿತಾರೆ, ಹೇಳಿದ್ದನ್ನು ಅರ್ಥ ಮಾಡ್ಕೊಳ್ತಾರೆ. ಟೆನ್ಷನಲ್ಲಿ ನೀವು ಏನು ಹೇಳಿದ್ರು ತಲೆಗೆ ಹೋಗೋದೇ ಇಲ್ಲ. ಅದೇ ಮನಸ್ಸು ಸಮಾಧಾನವಾಗಿದ್ದಾಗ ಏನು ಹೇಳಿದ್ರು ಕೂಡ ಜಾಗ್ರತೆಯಾಗಿ ಕಲಿಯೋದಕ್ಕೆ ಸಾಧ್ಯವಾಗತ್ತೆ. ಇವರಲ್ಲಿ ಕ್ರಿಯೇಟಿವ್ನೆಸ್ ಹೆಚ್ಚಾಗುತ್ತೆ. ನಿದ್ದೆ ಮಾಡಿದಾಗ ಬರೋ ಆಲ್ಫಾ ವೇವ್ಸ್ ಅಲ್ಲ, ಎಚ್ಚೆತ್ಕೊಂಡೇ ಆಲ್ಫಾ ವೇವ್ಸ್ ನಮಗೆ ಸೃಷ್ಟಿ ಆದರೆ ಕ್ರಿಯೇಟಿವಿಟಿ, ಸೃಜನಾತ್ಮಕ ಸ್ಥಿತಿ ಉಂಟಾಗತ್ತೆ. ಮನಸ್ಸು ನಿರಾಳವಾಗಿರುತ್ತೆ, ಶರೀರ ರಿಲ್ಯಾಕ್ಸ್ ಆಗಿರುತ್ತೆ, ಏನು ತೊಂದರೆ ಮಾಡಲ್ಲ. ಇವರು ಎಂಥ ಸಮಸ್ಯೆ ಬಂದರೂ ಕೂಡ ಪರಿಹಾರ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಇವರಲ್ಲಿ ಭಾವನಾತ್ಮಕ ಸ್ಥಿರತೆ ಕೂಡ ಇರುತ್ತೆ ಮತ್ತು ಯಾವಾಗಲೂ ಕೂಡ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾರೆ. ಆಗಲಿ, ಏನು ಬರುತ್ತೆ ಬರಲಿ, ಬಂದದ್ದು ಬರಲಿ ಅಂತ ಇರುತ್ತೆ. ಇದರಿಂದ ಅವ್ರನ್ನ ಏನೇ ಕಷ್ಟ ಬಂದರೂ ತಮ್ಮನ್ನು ತಾವು ಅವಲೋಕನ ಮಾಡಿಕೊಂಡು ಅದರಿಂದ ಸಮಸ್ಯೆಗಳಿಂದ ಪರಿಹಾರ ಆಗುತ್ತೆ. ಇದು ಆಲ್ಫಾ ವೇವ್ಸಿಂದ ಆಗ್ತಕ್ಕಂಥದ್ದು. ಇನ್ನೂ ಧ್ಯಾನಕ್ಕೆ ಕೂತ್ಕೊಂಡಾಗ ಇಲ್ಲಿ ಮನಸ್ಸಿದೆ. ಆಲ್ಫಾ ವೇವ್ಸ್ನಲ್ಲಿ ಕನಸು ಕಾಣ್ತಾ ಇದ್ದೀವಿ, ಏನಾಗಬೇಕು ಅಂತ ನೋಡ್ತಾ ಇದ್ವಿ, ಆದರೂ ಕೂಡ ಸಮಸ್ಯೆಗಳನ್ನ ಬಗೆಹರಿಸೋ ಮೆಥಡು ಗೊತ್ತಾಗ್ತಾ ಇದೆ. ಇನ್ನೂ ಧ್ಯಾನಕ್ಕೆ ಇಳಿದಂಥವ್ರಿಗೆ ಇನ್ಯಾವುದು ಬರುತ್ತೆ, 7ರಿಂದ ಅಲೆಗಳ ವೇಗ ಕಡಿಮೆ ಆಗುತ್ತೆ, ಫ್ರೀಕ್ವೆನ್ಸಿ ಕಡಿಮೆ ಆಗುತ್ತೆ. ಅದನ್ನು 7ರಿಂದ 4ವರೆಗೂ ಬಂದಾಗ ಥೀಟಾ ವೇವ್ಸ್ ಅಂತ ಕರಿತೀವಿ. ತುರಿಯಾ ಸ್ಥಿತಿ, ಜಾಗ್ರತ ಸ್ಥಿತಿ, ಸ್ವಪ್ನ ಸ್ಥಿತಿ ಆಲ್ಫಾ. ಈಗ ತುರಿಯಾ ಸ್ಥಿತಿ. ತುರಿಯಾ ಸ್ಥಿತಿಯಲ್ಲಿ ಏನಾಗುತ್ತೆ, ಮನಸ್ಸು ಇಲ್ಲವೇ ಇಲ್ಲ, ನೋ ಮೈಂಡ್ ಸ್ಟೇಟ್, ಮೌನವಾಗಿರುತ್ತೆ, ಸಮಸ್ಯೆಗಳೇ ಇಲ್ಲ, ಆನಂದವಾಗಿ ಪ್ರಜ್ಞೆ ಮೇಲಕ್ಕೆ ಏರ್ತಕ್ಕಂಥದ್ದು. ಈ ಸ್ಥಿತಿಯಲ್ಲಿ ಯಾರು ಯಾವಾಗಲೂ ನಿದ್ದೆ ಮಾಡಿದಾಗಲೂ ಬರುತ್ತೆ. ಯಾವಾಗ ಬರುತ್ತೆ ಹೇಳಿ, ಕನಸು ಬೀಳುತ್ತೆ ಮಧ್ಯರಾತ್ರಿ ಒಳಗೆ, ಡೀಪ್ ಸ್ಲೀಪ್ ಅಂತ ಹೇಳ್ತೀವಲ್ಲ. ನಾನು ಬೆಳಗ್ಗೆ ಇದ್ದಾಗ ಎಷ್ಟು ಪ್ರಶಾಂತವಾಗಿತ್ತು, ನನಗೆ ನಿದ್ದೆ ಎಷ್ಟು ಮನಸ್ಸು ಹಗುರವಾಗಿದೆ ಅಂತ ಕೆಲವರು ಹೇಳ್ತಾರೆ. ಕನಸು ಬಿದ್ದಿದ್ರೆ ಇಲ್ಲಪ್ಪ ರಾತ್ರಿ ಎಲ್ಲ ಕೆಟ್ಟ ಕನಸು ಬಿದ್ದು ನಿದ್ದೆನೇ ಹಾಳಾಯಿತು ಅಂತ ಹೇಳ್ತೀವಿ. ಈಗ ಡೀಪ್ ಸ್ಲೀಪ್ಗೆ ಯಾರು ಹೋಗಿರ್ತಾರೋ ಕನಸು ಕಾಣದೆ, ಅವರ ಮನಸ್ಸು ಪ್ರಶಾಂತವಾಗಿರುತ್ತೆ ಮತ್ತು ಮನಸ್ಸು ಹಗುರವಾಗಿರುತ್ತೆ. ಅವರು ಸ್ವರ್ಗದಲ್ಲಿ ತೇಲಾಡ್ತಾ ಇರೋ ಹಾಗೆ ಆಹ್ಲಾದಕರವಾಗಿ ಇರುತ್ತಾರೆ. ಇಂಥವರು ಏನು ಮಾಡ್ತಾರೆ ಅಂದರೆ, ವಿಪಶ್ಯನ ಧ್ಯಾನ ಮಾಡಿದ್ರೆ ಈ ತುರಿಯಾ ಸ್ಥಿತಿಗೆ ಹೋಗ್ತೀವಿ. ಆನಪಾನ ಸ್ಥಿತಿ ಧ್ಯಾನ ಮಾಡಿದ್ರೆ ನಾವು ಬೀಟಾ ವೇವ್ಸಿಂದ ಆಲ್ಫಾ ಸ್ಥಿತಿಗೆ ಹೋಗ್ತೀವಿ. ಆಲ್ಫಾ ಸ್ಥಿತಿಯಿಂದ ಇನ್ನೂ ನಾನು ಮನಸ್ಸಿನ ಆಚೆ ಹೋಗಬೇಕು ಅಂತಂದರೆ ಏನು ಮಾಡಬೇಕು, ವಿಪಶ್ಯನ ಧ್ಯಾನ. ಆ ಟೆಕ್ನಿಕ್ ಅಷ್ಟೇ, ನೀವು ವಿಪಶ್ಯನೆ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ಮನಸ್ಸನ್ನು ನಿಗ್ರಹಿಸ್ತಕ್ಕಂಥ, ಮನಸ್ಸಿನ ಆಚೆ ಹೋಗ್ತಕ್ಕಂಥ ಒಂದು ಧ್ಯಾನವನ್ನು ಮಾಡಿ. ಆಗ ಪ್ರಜ್ಞೆ ಎಷ್ಟು ಮಟ್ಟಿಗಿರುತ್ತೆ ಗೊತ್ತಾ, 500ವರೆಗೂ ಪ್ರಜ್ಞೆ ಇರುತ್ತೆ. ಬೀಟಾ ವೇವ್ಸ್ನಲ್ಲಿ ಎಷ್ಟಿರುತ್ತೆ, ಕೋಪ ಸಿಟ್ಟು ಎಷ್ಟಿರುತ್ತೆ, 175 ಇರುತ್ತೆ ಪ್ರಜ್ಞಾ ಮಟ್ಟ, ಅಷ್ಟೇ, ವಿವೇಚನಾ ಶಕ್ತಿನೇ ಇರಲ್ಲ. ಆಲ್ಫಾ ವೇವ್ಸ್ ಬಂದರೆ 250ರಿಂದ 350ವರೆಗೆ ಇರುತ್ತೆ. ಥೀಟಾ ವೇವ್ಸ್ ಬಂದಾಗ ಅವರ ಪ್ರಜ್ಞೆ ಬಹಳ ಎಚ್ಚರವಾಗಿರುತ್ತೆ. 500. ಇಂಥವರು ಏನಾಗುತ್ತೆ ಅಂದರೆ, ಮನಸ್ಸಿನ ಆಚೆ ಸ್ಥಿತಿಗೆ ಹೋಗಿದ್ದಾರೆ ಅಂದರೆ ಯಾವ ಮಟ್ಟಕ್ಕೆ ಹೋಗ್ತಾರೆ? ಮನಸ್ಸಿನ ಆಚೆ ಅಂದರೆ, ಮನಸ್ಸಿನ ಆಚೆ ಯಾವುದಿದೆ? ಬುದ್ಧಿ ಮಟ್ಟದ ಪ್ರಜ್ಞೆಗೆ ಇರ್ತಾರೆ. ಈಗ ನಾವು ಮನಸ್ಸಿನಲ್ಲಿ ಇದ್ದರೆ ನಮಗೆಲ್ಲ ಗೊಂದಲ, ಮನಸ್ಸನ್ನು ಯೋಚನೆ ರಹಿತ ಸ್ಥಿತಿ, ಮನಸ್ಸು ಮೌನವಾಗಿಬಿಟ್ಟಿದೆ. ಪ್ರಜ್ಞೆ ಮನಸ್ಸಿನ ಆಚೆಗೆ ಹೋದ್ಮೇಲೆ ತುರಿಯಾ ಅಂತ ಕರಿತೀವಿ. ಮನಸ್ಸಿನ ಆಚೆ ಮೌನಾತೀತ ಸ್ಥಿತಿ, ಮನಸಾತೀತ ಸ್ಥಿತಿ, ಅದನ್ನು ತುರಿಯಾ ಸ್ಥಿತಿ ಅಂತ ಕರಿತೀವಿ. ತುರಿಯಾ ಸ್ಥಿತಿಯಲ್ಲಿ ಮನಸ್ಸಿಲ್ಲ, ಅಲ್ಲಿ ಪ್ರಜ್ಞೆ ಎಚ್ಚರವಾಗಿದೆ, ಎಲ್ಲೆಲ್ಲೂ ಏಕತೆಯನ್ನು ಕಾಣ್ತೀವಿ, ಎಲ್ಲೆಲ್ಲೂ ಜ್ಞಾನ ಅವರಿಗೆ ಜ್ಞಾನೋದಯವಾಗತ್ತೆ. ಈ ಸ್ಥಿತಿಯಲ್ಲಿ ದೀಕ್ಷೆಗಳಾಗ್ತಕ್ಕಂಥದ್ದು, 1ನೇ ದೀಕ್ಷೆ, 2ನೇ ದೀಕ್ಷೆ, 3ನೇ ದೀಕ್ಷೆ, 4ನೇ ದೀಕ್ಷೆವರೆಗೂ ಈ ತುರಿಯಾ ಸ್ಥಿತಿಯಲ್ಲಿ ಆಗ್ತಕ್ಕಂಥದ್ದು. ಈ ಸ್ಥಿತಿಯನ್ನು ಪಡ್ಕೊಳ್ಳೋದಕ್ಕೆ ಯಾವ ಧ್ಯಾನ ಮಾಡಬೇಕು? ವಿಪಶ್ಯನ ಧ್ಯಾನ ಮಾಡಬೇಕು. ಇದನ್ನು ನೋ ಮೈಂಡ್ ಸ್ಟೇಟ್ ಅಂತ ಹೇಳ್ತೀವಿ. ಮನಸ್ಸಲ್ಲಿ ಕೆಲಸ ಮಾಡಲ್ಲ. ಮನಸ್ಸು ಈಗ ಉನ್ನತ ಮನಸ್ಸಿನ ಅಧೀನದಲ್ಲಿದೆ. ಉನ್ನತ ಮನಸ್ಸು ಬುದ್ಧಿಮಟ್ಟದ ಅಧೀನದಲ್ಲಿ ಕೆಲಸ ಮಾಡುತ್ತೆ. ಇಲ್ಲಿ ಸಹೋದರ ಭಾವವನ್ನು ನಾವು ಸಹಜವಾಗಿ ಅನುಷ್ಠಾನಕ್ಕೆ ತರಲಿಕ್ಕಾಗತ್ತೆ. ನಾವು ಮನಸ್ಸಿನ ಮಟ್ಟದಲ್ಲಿದ್ದಾಗ ಸಹೋದರ ಬಾಯಿ ಮಾತಷ್ಟೇ. ಆದರೆ ತುರಿಯಾ ಸ್ಥಿತಿಗೆ ಹೋದಾಗ ಎಲ್ಲೆಲ್ಲೂ ಏಕತೆ ಕಂಡಾಗ ಅಲ್ಲಿ ಅವ್ರಿಗೆ ಏನಾಗುತ್ತೆ,
ತುರ್ಯ ಏಕತೆ ಉಂಟಾಗತ್ತೆ. ನಿಜವಾದ ವಿಶ್ವಸೋದರ ಸ್ವಭಾವವನ್ನು ನೈಜವಾಗಿ ಅರ್ಥ ಮಾಡಿಕೊಂಡು ಎಲ್ಲೆಲ್ಲೂ ಸತ್ಯಂ ಶಿವಂ ಸುಂದರಂ ಅಂತ ಎಲ್ಲಿ ನೋಡಿದ್ರೂ ಆ ಶಿವನೇ ಅಲ್ಲಿ ಕಾಣ್ತಕ್ಕಂಥದ್ದು. ಇಂಥದ್ದು ಎಲ್ಲಿ ಕಾಣ್ತೀವಿ? ಕೃಷ್ಣಾಜಿಯವರಲ್ಲಿ ಕಾಣ್ತೀವಿ, ಎಲ್ಲರಲ್ಲೂ ಒಂದೇ ಕಾಣ್ತಕ್ಕಂಥದ್ದು. ರಮಣ ಮಹರ್ಷಿಯಲ್ಲಿ ಕಾಣ್ತೀವಿ ಈ ಒಂದು ತುರ್ಯಾಸ್ಥಿತಿಯಲ್ಲಿರ್ತಕ್ಕಂಥವು. ಇನ್ನು ಮುಂದೆ ಅವರು ಮೋಕ್ಷವನ್ನು ಪಡಿಬೇಕಾದ್ರೆ ಇನ್ನೂ 7 ಜನ್ಮಗಳು ಬೇಕು. ಈ ತುರ್ಯಾಸ್ಥಿತಿಯಿಂದ ಇನ್ನೂ ಮುಂದುವರಿಸಿದ್ರೆ ಮತ್ತೆ ಏನಾಗುತ್ತೆ? ತುರ್ಯಾತೀತ ಸ್ಥಿತಿಗೆ ಹೋಗ್ತೀವಿ. ಅಂದರೆ ಬುದ್ಧಿಮಟ್ಟದ ಪ್ರಜ್ಞೆಯಿಂದ ಆತ್ಮಮಟ್ಟಕ್ಕೆ ನಾವು ಪ್ರಜ್ಞೆಯನ್ನು ಏರಿಸೋದಕ್ಕೆ ಸಾಧ್ಯವಾಗುತ್ತೆ. ಈಗ ಬ್ರೈನ್ ವೇವ್ಸ್ ಏನಾಯಿತು? 4ರಿಂದ 3, 2, 1ಕ್ಕೆ ಇಳಿದಿದೆ. ಅಲ್ಲಿ ಯಾವ ಆಶೆಗಳಿಲ್ಲ, ಯಾವ ವ್ಯಾಮೋಹಗಳಿಲ್ಲ, ಮನಸ್ಸೂ ಇಲ್ಲ, ಕೇವಲ ಎಚ್ಚರ ಸ್ಥಿತಿ ಇದೆ. ಕೇವಲ ಬುದ್ಧಿಮಟ್ಟದ ಪ್ರಜ್ಞೆ ಆತ್ಮನ ಕಡೆ ಮುಖ ಮಾಡಿದೆ. ಇಲ್ಲಿ ಪ್ರಜ್ಞೆ 600ರಿಂದ 7ರವರೆಗೂ ಹೋಗುತ್ತೆ. ಅಂಥವರಲ್ಲಿ ಇರುತ್ತೆ? ಜೀವಾತ್ಮ ಪರಮಾತ್ಮನಲ್ಲಿ ಒಂದಾಗೋದಕ್ಕೆ ಸಾಧ್ಯವಾಗುತ್ತೆ. ಜೀವಾತ್ಮ ಪರಮಾತ್ಮನಲ್ಲಿ ಒಂದಾಗೋದಕ್ಕೆ ಸಾಧ್ಯವಾಗುತ್ತೆ. ಇಂಥ ಒಂದು ಸ್ಥಿತಿಯನ್ನು ನಾವು ಧ್ಯಾನದಿಂದ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಈ ಧ್ಯಾನವನ್ನು ನಾವು ಸರಿಯಾದ ರೀತಿಯಲ್ಲಿ ಮಾಡಿದ್ದಾದರೆ ನಾವು ಎಚ್ಚೆತ್ಕೊಂಡು, ಈಗ ನಾನು ಎಚ್ಚರವಾಗಿದ್ದೀನಲ್ಲ, ನನ್ನ ಪ್ರಜ್ಞೆಯನ್ನು ಆತ್ಮಮಟ್ಟಕ್ಕೆ ಏರಿಸಿ ಮತ್ತು ಅಲ್ಲಿರ್ತಕ್ಕಂಥ ಆತ್ಮ ದರ್ಶನವನ್ನು ಕೂಡ ಮಾಡೋದಕ್ಕೆ ಸಹಾಯವಾಗುತ್ತೆ. ಅಂಥವರು 1000 ಇದಿದೆಯಲ್ಲ ಕೆಪಾಸಿಟಿ, ಅವ್ರು ಯಾರು ಅಂತಂದರೆ ಮಹರ್ಷಿಗಳು, ಜೀವನ್ಮುಕ್ತರು. ಇವರೆಲ್ಲ ಕೂಡ ಅವರಲ್ಲಿ ಯಾವ ಇಂದ್ರಿಯಗಳ ಭಯ ಇಲ್ಲ, ಏನೂ ಇಲ್ಲ, ಬಹಳ ಪೂರ್ಣ ಆನಂದ ಸ್ಥಿತಿಯಲ್ಲಿ ಇರ್ತಾರೆ. ಅಂಥ ಒಂದು ಸ್ಥಿತಿ ನಾವು ಕೂಡ ಧ್ಯಾನವನ್ನು ಮಾಡೋದರಿಂದ ಯಾವ ಸ್ಥಿತಿಗೆ ಹೋಗಬೇಕು? ತುರ್ಯದಿಂದ ತುರ್ಯಾತೀತ ಸ್ಥಿತಿಗೆ ಹೋದಾಗ ಆತ್ಮ ದರ್ಶನವಾಗಿ ನಾವು ಆ ಅನಂತ ಆನಂದದಲ್ಲಿ ಒಂದಾಗೋದಕ್ಕೆ ಸಾಧ್ಯವಾಗುತ್ತೆ. ಟೈಮ್ ಆಯಿತು.